Hello, friends. Welcome back to our channel, Yogananda KPSC Mentor. Okay, so I hope everyone went through my previous video. ನಾನು ಸಿಲೆಬಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನು ಮುಂದೆ ನಮ್ಮ ವಿಡಿಯೋಸ್ ಬರ್ತಾ ಇರತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನ್ ಕವರ್ ಮಾಡೋಣ ಅಂತ ಅಂದ್ರೆ, ಇತ್ತೀಚೆಗೆ ನಡೆದಂತ ನಮ್ಮ KEA ದವರು ಕಂಡಕ್ಟ್ ಮಾಡಿದಂತ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮು ಯಾವ್ದಪ್ಪ ಅಂತ ಅಂದ್ರೆ ಸಿವಿಲ್ ಎಇ. ಓಕೆ, ಸೊ ಸಿವಿಲ್ ಇಂಜಿನಿಯರ್, ಸೊ BWSSBಗೆ ಇತ್ತೀಚೆಗೆ ಓಕೆ 4ನೇ ತಾರೀಕು 7ನೇ ತಿಂಗಳು ನಡೆದಂತ ಒಂದು ಎಕ್ಸಾಮು. ಅದರಲ್ಲಿರುವಂತ 12 ಜಿಯೋಗ್ರಫಿ ಕ್ವಶನ್ಸ್ ಏನಿತ್ತು, ಭೂಗೋಳಶಾಸ್ತ್ರದ ಕ್ವಶನ್ಸ್ ಗಳು ಏನಿತ್ತು ಅದನ್ನ ಡಿಸ್ಕಸ್ ಮಾಡೋಣ. ಇದರಿಂದ ಒಂದು ಒಳ್ಳೆ ನಿಮ್ಗೆ ಒಂದು ಇನ್ಪುಟ್ ಅಥವಾ ಒಂದು ಮಾಹಿತಿ ಸಿಗುತ್ತೆ. ಈ ಸೀರೀಸ್ ನಾನು ಎಕ್ಸಾಮ್ DNA ಅಂತಾನೆ ಕರಿತಾ ಇದ್ದೀನಿ. ಯಾಕೆ ಅಂದ್ರೆ ನಾವ್ ಹೆಂಗೆ DNA ಅಲ್ಲಿ ಏನು AT GC ಈ ರೀತಿ ಒಂದು ಪ್ಯಾಟರ್ನ್ ಡಿಕೋಡ್ ಮಾಡ್ತೀವಿ, ಸೊ ಅದೇ ರೀತಿ ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಥವಾ ಈ ಕ್ವಶನ್ಸ್ ಗಳು ಬರ್ತಾ ಇರುವಂತ ಕ್ವಶನ್ಸ್ ಗಳಲ್ಲಿ ಇನ್ಸೈಡ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನೋಡೋದ್ರ ಮುಖಾಂತರ ಮುಂದೆ ಬರ್ತಾ ಇರುವಂತ ನಮ್ಮ KEA ದವರೇ ಕಂಡಕ್ಟ್ ಮಾಡ್ತಿರುವಂತ AO ಅಥವಾ AO ಎಕ್ಸಾಮ್, ಬಿಕಾಸ್ ದೀಸ್ ಆಲ್ಸೋ ನಮ್ಮ AE ತರಾನೇ ಗ್ರೂಪ್ ಬಿ ಎಕ್ಸಾಮ್, ರೈಟ್? ಸೊ ಈ ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾ ಇದೆ ಅಂಡ್ ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು, ಇನ್ಕ್ಲೂಡಿಂಗ್ ನಮ್ಮ KAS ಎಕ್ಸಾಮ್ಸ್ ಅಲ್ಲಿ ಅಥವಾ PSI ಎಕ್ಸಾಮ್ ಆಗಿರ್ಬೋದು, ಈವನ್ ಗ್ರೂಪ್ C FDA SDA ಎಕ್ಸಾಮ್ ಅಲ್ಲೂ ಸ್ಟ್ಯಾಂಡರ್ಡ್ಸ್ ತುಂಬಾ ಎಲಿವೇಟ್ ಆಗಿದೆ. ಸೊ ಆ ಕಾರಣಕ್ಕೆ ಮುಂದೆ KEA ದವ್ರು ಕಂಡಕ್ಟ್ ಮಾಡ್ತಾ ಇರುವಂತ PC ಅಥವಾ PSI ಎಕ್ಸಾಮ್ಗೂ ಕೂಡ ಇದೊಂದು ಗೈಡಿಂಗ್ ಲೈಟ್ ಆಗಿ ಹೆಲ್ಪ್ ಮಾಡುತ್ತೆ. ಅಂಡ್ ಅದೇ ರೀತಿ ತುಂಬಾ ನೋಟಿಫಿಕೇಶನ್ ನಾವೇನ್ ಪೇಪರ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ತುಂಬಾ SDA FDA ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ ಅಂಡ್ ಮುಂದೆ KAS ಬರುತ್ತೆ. ಇದೆಲ್ಲದಕ್ಕೂ ಒಂದು ಐಡಿಯಾ ಕೊಡುತ್ತೆ. ಸೊ ಈ ಒಂದು ಎಕ್ಸಾಮ್ DNA ಅನ್ನೋ ಸೀರೀಸ್ ಮುಖಾಂತರ ನಾನು ಮುಂದೆ ಆಗುವಂತ ಎಲ್ಲಾ ಎಕ್ಸಾಮ್ಸ್ಗಳದ್ದು ಅಂಡ್ ಈ ಮೊನ್ನೆ ನಡೆದಿರುವಂತ ಈ ಎಕ್ಸಾಮ್ನು ಎಲ್ಲಾ ಟಾಪಿಕ್ಗಳನ್ನು ಸೇರಿಸಿ ಸಪ್ರೇಟ್ ವಿಡಿಯೋಗಳನ್ನ ಈ ಸೀರೀಸ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಇದ್ರ ಭಾಗವಾಗಿ ನಾವು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ವೆರಿ ಫಸ್ಟ್ ಕ್ವಶನ್ ಇನ್ ದಿಸ್ ಸೀರೀಸ್ ಇಸ್ ಏನಿತ್ತು ಜಿಯೋಗ್ರಫಿ ಭಾಗವಾಗಿ ಅಂತ ಅಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅಥವಾ ನಾವೇನ್ ಜಲಸಂಧಿಗಳು ಅಂತ ಕರಿತೀವಿ, ಹಾರ್ಮುಜ್ ಜಲಸಂಧಿ ಒಂದು ನೈಸರ್ಗಿಕ ವ್ಯೂಹಾತ್ಮಕ ಜಲಸಂಧಿಗಳಲ್ಲಿ ಒಂದಾಗಿದೆ ಅಥವಾ ಸ್ಟ್ರಾಟಜಿಕ್ ನ್ಯಾಚುರಲ್ ಚಾನಲ್ಸ್. ಸೊ ಏನಂತ ಕೇಳಿದ್ದಾರೆ ಅಂದ್ರೆ, ಕೊಟ್ಟಿರೋ ಆಪ್ಷನ್ಸ್ ಗಳಲ್ಲಿ ವಿಚ್ ಅಮಾಂಗ್ ದ ಟೂ ಆರ್ ದಿ ಮ್ಯಾನ್ ಮೇಡ್ ಚಾನಲ್ಸ್ ಅಥವಾ ಮಾನವ ನಿರ್ಮಿತವಾದ ಜಲಸಂಧಿಗಳು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಹೋಗೋಕ್ ಮುಂಚೆ, ಆ ಒಂದು ಕಾನ್ಸೆಪ್ಟ್ ಹೋಗೋಕ್ ಮುಂಚೆ ಜಸ್ಟ್ ಒಂದು ರಫ್ ಐಡಿಯಾ ಏನೋ ನಾವು ಇದರಿಂದ ಏನ್ ತಿಳ್ಕೊಬಹುದು ಅಂತ ಅಂದ್ರೆ, ಮುಂದೆ ಬರೋ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಆ ಜಲಸಂಧಿಗಳ ಮೇಲೆ ಅಥವಾ ಭೂಸಂಧಿಗಳ ಮೇಲೆ ಕ್ವಶನ್ಸ್ ಬರ್ಬೋದು ಅನ್ನೋ ಒಂದು ಫ್ಯಾಕ್ಟ್ ನ ಡಿರೈವ್ ಮಾಡ್ಬೋದು. ಸೊ ಅದೇ ರೀತಿ ಜಸ್ಟ್ ಅದಕ್ಕೆ ಹೋಗೋಕ್ ಮುಂಚೆ ಕ್ವಿಕ್ ಆಗಿ ಒಂದ್ಸಲಿ ಇರೋ ಜಲಸಂಧಿಗಳ ಮೇಲೆ ಒಂದು ಬ್ರೀಫ್ ಫ್ಯಾಕ್ಟ್ಸ್ ಗಳನ್ನ ಕೂಡ ನೋಡ್ಬೇಡ. ಸೊ ಸುಯೇಸ್ ಕೆನಾಲ್ ಯಾವ್ದ್ರ ಮಧ್ಯೆ ಕಂಡು ಬರುತ್ತೆ ಗೊತ್ತಿದ್ಯಾ? ಸೊ ಮೆಡಿಟರೇನಿಯನ್ ಸಿ ಮತ್ತೆ ರೆಡ್ ಸಿ ಅಂತ ಏನ್ ಕರಿತೀವಲ್ವಾ, ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ನಡುವೆ ಕಂಡು ಬರುವಂತದ್ದು ಸೂಯಸ್ ಕೆನಾಲ್. ಸೊ ಈ ಮ್ಯಾಪ್ ನ ಮುಖಾಂತರ ನೋಡ್ಬೋದು, ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಇಲ್ಲಿ ರೆಡ್ ಸಿ ಇದೆ, ಅವುಗಳ ನಡುವೆ ಕಂಡು ಬರೋದು ಸೂಯಸ್ ಕೆನಾಲ್, ಹೌದಲ್ವಾ? ಸೊ ಅದೇ ರೀತಿ ನೆಕ್ಸ್ಟ್ ಏನಿದೆ, ಆಪ್ಷನ್ ಸಿ ಅಲ್ಲಿರೋದು ಪನಾಮ ಕೆನಾಲ್ ಅಂತ ಇದೆ. ಸೊ ಪನಾಮ ಕೆನಾಲ್ ಎಲ್ಲಿ ಕಂಡು ಬರುತ್ತೆ? ಪನಾಮ ಕೆನಾಲ್ ಯಾವ್ಯಾವ್ದನ್ನ ಸೇರ್ಸುತ್ತೆ ಅಥವಾ ಕನೆಕ್ಟ್ ಮಾಡುತ್ತೆ ಅಂತ ಅಂದ್ರೆ, ಅಟ್ಲಾಂಟಿಕ್ ಓಷನ್ ನ ಪೆಸಿಫಿಕ್ ಓಷನ್ ಏನಿದೆಯಲ್ಲ ಈ ಭಾಗದಲ್ಲಿ, ಸೊ ಅದನ್ನ ಕನೆಕ್ಟ್ ಮಾಡುವಂತದ್ದು ಅಲ್ವಾ. ಅಟ್ಲಾಂಟಿಕ್ ಓಷನ್ ನ ಪೆಸಿಫಿಕ್ ಓಷನ್ ಜೊತೆ ಕನೆಕ್ಟ್ ಮಾಡುವಂತದ್ದು ಪನಾಮ ಕೆನಾಲ್ ಅಂತ ಕರಿತೀವಿ, ಹೌದಲ್ವಾ? ಮತ್ತೆ ವಿ ಹ್ಯಾವ್ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಥವಾ ಜಿಬ್ರಾಲ್ಟರ್ ಜಲಸಂಧಿ ಅಂತ ಕೂಡ ಕರಿತೀವಿ. ಸೊ ಜಿಬ್ರಾಲ್ಟರ್ ಜಲಸಂಧಿ ಯಾವ್ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಅಟ್ಲಾಂಟಿಕ್ ಮತ್ತೆ ಮೆಡಿಟರೇನಿಯನ್ ಓಷನ್, ರೈಟ್? ಸೊ ಅಟ್ಲಾಂಟಿಕ್ ಓಷನ್ ಮತ್ತೆ ಮೆಡಿಟರೇನಿಯನ್ ಓಷನ್ ನ ಕನೆಕ್ಟ್ ಮಾಡುವಂತದ್ದು ಜಿಬ್ರಾಲ್ಟರ್ ಸ್ಟ್ರೈಟ್ ಅಥವಾ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಂತ ಕೂಡ ಕರಿತೀವಿ. ಅದಾದ್ಮೇಲೆ ವಿ ಹ್ಯಾವ್ ಒನ್ ಮೋರ್ ಇಂಪಾರ್ಟೆಂಟ್ ಕೆನಾಲ್ ಅಥವಾ ಸ್ಟ್ರೈಟ್ ವಿಚ್ ಇಸ್ ಸ್ಟ್ರೈಟ್ ಆಫ್ ಮಲಕ್ಕಾ. ಸೊ ಸ್ಟ್ರೈಟ್ ಆಫ್ ಮಲಕ್ಕಾ ಯಾವ್ಯಾವ್ದನ್ನ ಕನೆಕ್ಟ್ ಮಾಡುತ್ತೆ? ಈ ಕಡೆ ನಮ್ಗೆ ಸೌತ್ ಚೈನಾ ಸಿ, ಈ ಕಡೆ ನಮ್ಗೆ ಇಂಡಿಯನ್ ಓಷನ್ ಅಥವಾ ಇಂಡಿಯನ್ ಓಷನ್ ಭಾಗವಾಗಿರುವಂತ ಅಂಡಮಾನ್ ಸೀನ ಕನೆಕ್ಟ್ ಮಾಡುವಂತದ್ದು ಮಲಕ್ಕಾ ಜಲಸಂಧಿ. ಸೊ ಇದು ನಮ್ಮ ಇಲ್ಲಿ ಕೊಟ್ಟಿರುವಂತ ಒಂದು ಬೇರೆ ಆಪ್ಷನ್ಸ್ಗಳು ಅಥವಾ ಎಲ್ಲ ಆಪ್ಷನ್ಸ್ಗಳದ್ದು ಒಂದು ಬ್ರೀಫ್ ಫ್ಯಾಕ್ಟ್ಸ್ಗಳು ಅಥವಾ ಬೇರೆ ಎಕ್ಸಾಮ್ಸ್ಗೂ ಕೂಡ ಇದು ನಿಮ್ಗೆ ಯೂಸ್ ಆಗ್ಬೋದು. ಕ್ವಶನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಮ್ಯಾನ್ ಮೇಡ್ ಅಥವಾ ಮಾನವ ನಿರ್ಮಿತ ಜಲಸಂಧಿಗಳು ಯಾವುದು ಅಂತ ಕೇಳ್ತಿದ್ದಾರೆ. ಅದರ ಅರ್ಥ ಏನು? ಇಲ್ಲಿ ಎರಡು ನೈಸರ್ಗಿಕ ಜಲಸಂಧಿ ಇದೆ, ಎರಡು ಮಾನವ ನಿರ್ಮಿತ ಜಲಸಂಧಿ ಇದೆ. ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಅವೇರ್ ದಟ್ ನಮ್ಮ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಮತ್ತೆ ಮಲಕ್ಕಾ ಏನಿದೆ, ಇವೆರಡು ನೈಸರ್ಗಿಕ ಅಥವಾ ನ್ಯಾಚುರಲ್, ಓಕೆ, ನೈಸರ್ಗಿಕವಾಗಿರುವಂತವು. ಓಕೆ, ಇವೆರಡು ಏನಿದೆ ಇದು ಮ್ಯಾನ್ ಮೇಡ್. ಓಕೆ,
ಅಥವಾ ಮಾನವ ನಿರ್ಮಿತ ಜಲಸಂಧಿಗಳು. ಸೊ ಇದರ ಅರ್ಥ ಏನು? ಆಪ್ಷನ್ ಎ ಮತ್ತೆ ಸಿ ಎಲ್ಲಿದೆ? ಆಪ್ಷನ್ ಎ ಮತ್ತೆ ಸಿ ನಮ್ಗೆ ಎರಡನೇ ಆಪ್ಷನ್ ಇದೆ. ಓಕೆ, ಸೊ ಫ್ರಮ್ ದಿಸ್ ವಾಟ್ ವಿ ಕ್ಯಾನ್ ಡಿರೈವ್, ಮುಂದಿನ ಎಕ್ಸಾಮ್ಸ್ ಗಳಿಗೆ ಏನೇನ್ ಡಿರೈವ್ ಮಾಡ್ಬೋದು ಅಂತ ಅಂದ್ರೆ, ನಮ್ಗೆ ಪ್ರಪಂಚದಲ್ಲಿರುವಂತ ಬೇರೆ ಬೇರೆ ಭಾಗದಲ್ಲಿರುವಂತ ಸ್ಟ್ರೈಟ್ಸ್ ಗಳು ಇಂಪಾರ್ಟೆಂಟ್ ಮುಂದಿನ ಎಕ್ಸಾಮ್ಗೆ, ಮತ್ತೆ ಕೆನಾಲ್ಗಳು ಇಂಪಾರ್ಟೆಂಟು. ಯಾವ ಜಲಸಂಧಿ ಯಾವ್ದನ್ನ ಕನೆಕ್ಟ್ ಮಾಡುತ್ತೆ, ಭೂಸಂಧಿ ಅಂದ್ರೆ ಏನು, ಜಲಸಂಧಿ ಅಂದ್ರೆ ಏನು, ಸೊ ಇವುಗಳನ್ನೆಲ್ಲ ನಾವು ಮುಂದಿನ ಎಕ್ಸಾಮ್ಗೆ ಓದ್ಕೋಬೇಕು ಅನ್ನೋಂಥದ್ದು ಒಂದು ಡಿರೈವ್ ಮಾಡ್ಬೋದು. ಮುಂದೆ ನಾವು PSC PC ಎಲ್ಲ ಎಕ್ಸಾಮ್ಸ್ ಅಲ್ಲೂ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದೀಸ್ ಫ್ಯಾಕ್ಟ್ಸ್ ಆರ್ ಡಿಸ್ಕಸ್ಡ್ ಅಲ್ವಾ. ಸೊ ಸುಯೆಜ್ ಕೆನಾಲ್ ಬಿಟ್ವೀನ್ ಮೆಡಿಟರೇನಿಯನ್ ಸಿ ಅಂಡ್ ರೆಡ್ ಸಿ, ಜಿಬ್ರಾಲ್ಟರ್ ಸ್ಟ್ರೈಟ್ ಯಾವುದು ಅಂದ್ರೆ ಅಟ್ಲಾಂಟಿಕ್ ಓಷನ್ ಮತ್ತೆ ಮೆಡಿಟರೇನಿಯನ್ ಸಿ ನಡುವೆ, ಪನಾಮ ಕೆನಾಲ್ ಯಾವ್ದ್ರ ನಡುವೆ ಅಂದ್ರೆ ಅಟ್ಲಾಂಟಿಕ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ನಡುವೆ, ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಇಂಡಿಯನ್ ಓಷನ್ ಮತ್ತೆ ಸೌತ್ ಚೈನಾ ಸಿ ನಡುವೆ. ಸೊ ಈ ಆನ್ಸರ್ ಅಲ್ಲಿ ಮತ್ತೊಂದು ಫ್ಯಾಕ್ಟ್ ಏನ್ ಗೊತ್ತಾಗಬೇಕು, ಜಿಬ್ರಾಲ್ಟರ್ ಮತ್ತೆ ಮಲಕ್ಕಾ ಜಲಸಂಧಿಗಳು ಯಾವ್ಯಾವ್ದ್ರ ನಡುವೆ ಇದೆ ಅಂದ್ರೆ, ಅಥವಾ ನೈಸರ್ಗಿಕವಾಗಿ ರೂಪುಗೊಂಡಿರುವ ಅಥವಾ ಮ್ಯಾನ್ ಮೇಡ್ ಅಂತ ಕೇಳಿದ್ರೆ ಇವು ನೈಸರ್ಗಿಕವಾಗಿರವು. ಉಳಿದಿದ್ ಎರಡು, ಪನಾಮ ಕೆನಾಲ್ ಮಾನವ ನಿರ್ಮಿತ, ಸುಯೇಜ್ ಕೆನಾಲ್ ಕೂಡ ಮಾನವ ನಿರ್ಮಿತ. ಓಕೆ, ಸೊ ಇದೊಂದು ಕ್ವಶನ್ ಕಂಪ್ಲೀಟ್ ಮಾಡಿದ್ವಿ ವಿತ್ ಡೀಟೈಲ್ಡ್ ಸಿನಾಪ್ಸಿಸ್ ಅಂಡ್ ಉಳಿದಿದ್ದ ಆಪ್ಷನ್ ಕೂಡ ಇದ್ರ ಜೊತೆ ನಾವು ರಿವೈಸ್ ಮಾಡಿದ್ವಿ. ಸೊ ಇದೇ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವತ್ತೂ ಓದ್ಬೇಕಾದ್ರೂ ಇದೇ ರೀತಿ ನಾವು ಓದ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇದೆ ನೋಡಿ. ಇದರಿಂದ ನೀವು ಅರ್ಥ ಮಾಡ್ಕೋಬೇಕು ಗ್ರೂಪ್ ಬಿ ಕ್ವಶನ್ಸ್ ಗಳು ಹೆಂಗ್ ಬರ್ತಿದೆ. ಲೈಕ್ ಲೆಂತಿ ಕ್ವಶನ್ಸ್ ಬರ್ತಾ ಇದೆ, ಇದೇ ರೀತಿ ಈವನ್ ಗ್ರೂಪ್ ಸಿ ಅಲ್ಲೂ ಇದೇ ತರ ಕೇಳ್ತಾರೆ. ಟಫ್ ಎಕ್ಸಾಮ್ಸ್ ಬರ್ತಾ ಇದೆ, ಗ್ರೂಪ್ ಸಿ ಗ್ರೂಪ್ ಬಿ ಎಲ್ಲ ಎಕ್ಸಾಮ್ಸ್ ಗಳಲ್ಲೂ ಎಲಿವೇಟ್ ಆಗ್ತಿದೆ ಸ್ಟ್ಯಾಂಡರ್ಡ್ಸ್. ಸೊ ಒಂದು ಮೊದಲನೇ ಪಟ್ಟಿನ ಎರಡನೇ ಪಟ್ಟಿ ಜೊತೆ ಮ್ಯಾಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಏನಿದೆ, ಮೊದಲನೇ ಪಟ್ಟಿಯಲ್ಲಿ ಮೌಂಟೇನ್ಸ್ ಕೊಟ್ಟಿದ್ದಾರೆ ಅಥವಾ ಪರ್ವತ ಶಿಖರಗಳು ಕೊಟ್ಟಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಯಾವ ಒಂದು ಭೂಖಂಡಗಳಲ್ಲಿ ಅಥವಾ ಯಾವ ಒಂದು ಕಾಂಟಿನೆಂಟ್ಸ್ ಅಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ನೋಡೋಣ ಯಾವ 4 ಕೊಟ್ಟಿದ್ದಾರೆ ಅಂದ್ರೆ, ಒಂದು ಮೌಂಟ್ ಮೆಕಿನ್ಲೆ ಕೊಟ್ಟಿದ್ದಾರೆ, ಮತ್ತೆ ಮೌಂಟ್ ಅಕಾಂಕಗುವಾ ಕೊಟ್ಟಿದ್ದಾರೆ, ಮೌಂಟ್ ಎಲ್ಬ್ರಸ್ ಕೊಟ್ಟಿದ್ದಾರೆ, ಮೌಂಟ್ ಕೋಸಿಯುಸ್ಕೋ ಕೊಟ್ಟಿದ್ದಾರೆ ಅಲ್ವಾ. ಇವು 4 ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಐ ಥಿಂಕ್ ಸಡನ್ ಆಗಿ ನೆನ್ಪಿಟ್ಕೊಳ್ಳೋದು ಕಷ್ಟ. ಒಂದ್ಸಲಿ ಜಸ್ಟ್ ಫಸ್ಟ್ ನಾವು ಆಪ್ಷನ್ ನ ಮಾರ್ಕ್ ಮಾಡ್ಬೇಡ, ಆಮೇಲೆ ಇದ್ರ ಸುತ್ತಮುತ್ತ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನು ಕೂಡ ಸ್ಟಡಿ ಮಾಡೋಣ. ಇಲ್ಲಿ ನಮ್ಗೆ ಕರೆಕ್ಟ್ ಸೀಕ್ವೆನ್ಸ್ ಯಾವ್ದ್ರಲ್ಲಿ ಇದೆಯಪ್ಪ ಅಂತ ಅಂದ್ರೆ ಆಪ್ಷನ್ ಎ ಇದೆ. ಓಕೆ, ಸೊ ಆಪ್ಷನ್ ಎ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಒಂದು ಎಗೆ 2 ಅಂತ ಅಥವಾ ಮೌಂಟ್ ಮೆಕಿನ್ಲೆ ಬಂದ್ಬಿಟ್ಟು ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರುವಂತದ್ದು. ಅದೇ ರೀತಿ ಬಿಗೆ 3. ಓಕೆ, ಸೊ ಯಾವುದು ಮೌಂಟ್ ಅಕಾಂಕಗುವಾ ಏನಿದೆ ಇದು ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಸಿಗೆ 4. ಓಕೆ, ಮೌಂಟ್ ಎಲ್ಬ್ರಸ್ ಬಂದ್ಬಿಟ್ಟು ಯುರೋಪ್ ಅಲ್ಲಿ ಕಂಡು ಬರುತ್ತೆ. ಮೌಂಟ್ ಕೋಸಿಯುಸ್ಕೋ ಏನಿದೆಯಲ್ಲ ಇದು ನಮ್ಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಸೊ ಇದರಿಂದ ಏನ್ ಡಿರೈವ್ ಮಾಡ್ಬೋದಪ್ಪ ನಾವು ಮುಂದಿನ ಎಕ್ಸಾಮ್ಸ್ ಗಳಿಗೆ, ಅಥವಾ ಹೈ ಈಲ್ಡ್ ಜಿಯೋಗ್ರಫಿ ಥೀಮ್ಸ್ ಗಳು ಏನು ಅಂತ ಅಂದ್ರೆ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಮ್ಗೆ ಮೇಜರ್ ಮೌಂಟೈನ್ಸ್ ಅಥವಾ ಮೇಜರ್ ಸಮಿಟ್ಸ್ ಗಳು, ನಾವೇನೀಗ 7 ಸಮಿಟ್ಸ್ ಅಂತೆಲ್ಲ ಕರಿತೀವಿ. ಎವರೆಸ್ಟ್ ಇದೆ ಇನ್ ಏಷ್ಯಾ, ಅಕಾಂಕಗುವಾ ಇದೆ ಅರ್ಜೆಂಟೀನಾದಲ್ಲಿ, ಮೌಂಟ್ ಡೆನಾಲಿ ಇದೆ, ಕಿಲಿಮಂಜಾರೋ ಇದೆ, ಎಲ್ಬ್ರಸ್ ಇದೆ, ವಿನ್ಸನ್ ಇದೆ. ಸೊ ಇವುಗಳೆಲ್ಲ ಎಲ್ಲೆಲ್ಲಿ ಕಂಡು ಬರುತ್ತೆ ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಅದೇ ರೀತಿ ಮೇಜರ್ ಮೌಂಟೇನ್ ರೇಂಜಸ್ ಗಳು ಆಂಡೆಸ್ ಎಲ್ಲಿರುತ್ತೆ, ಹಿಮಾಲಯಾಸ್, ರಾಕೀಸ್, ಆಲ್ಪ್ಸ್, ಯುರಾಲ್ಸ್. ಸೊ ಇವುಗಳೆಲ್ಲ ಎಲ್ಲಿ ಕಂಡು ಬರುತ್ತೆ, ಅಲ್ಲಿರುವಂತ ಟಾಪ್ ಪೀಕ್ ಯಾವುದು, ಅಥವಾ ಯಾವ್ದಾದ್ರು ವಿಶೇಷವಾದ ಪೀಕ್ ಗಳಿದೆಯಾ ಅದನ್ನ ಸ್ಟಡಿ ಮಾಡಬೇಕು. ಅದೇ ರೀತಿ ಯಾವ್ದಾದ್ರು ಡೆಸರ್ಟ್ಸ್ ಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಬೇರೆ ಬೇರೆ ಭಾಗದಲ್ಲಿ ಸಹಾರಾ ಡೆಸರ್ಟ್ ಅಥವಾ ಮಂಗೋಲಿಯಾ ಚೈನಾದಲ್ಲಿ ಕಂಡು ಬರುವಂತ ಗೋಬಿ ಡೆಸರ್ಟ್, ಅಟಕಾಮ ಡೆಸರ್ಟ್, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು ಮುಂದಿನ ಎಕ್ಸಾಮ್ಸ್ ಗಳಿಗೆ. ಅದೇ ರೀತಿ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ ಭಾಗವಾಗಿ, ಭಾರತದ ಭೂಗೋಳದ ಭಾಗವಾಗಿ ನಾವು ಹಿಮಾಲಯದ ಭಾಗಗಳನ್ನ ಸ್ಟಡಿ ಮಾಡಬೇಕು. ಅದೇ ರೀತಿ ಭಾರತದಲ್ಲಿರುವಂತ ಅತಿ ಎತ್ತರದ ಪೀಕ್ಗಳು, ಹೈಯೆಸ್ಟ್ ಪಾಯಿಂಟ್ಸ್ ಗಳು, ಆನೆಮುಡಿ ಆಗಿರ್ಬೋದು, ದೊಡ್ಡ ಬೆಟ್ಟ ಆಗಿರ್ಬೋದು, ಗುರುಶಿಖರ ಆಗಿರ್ಬೋದು, ಕಾಂಚನಜಂಗ, ಇವುಗಳನ್ನೆಲ್ಲ ಸ್ಟಡಿ ಮಾಡಬೇಕು ಅಂತ ಇದರಿಂದ ನಾವು ಡಿರೈವ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಎಸ್, ಐ ಆಲ್ರೆಡಿ ಟೋಲ್ಡ್ ಏನಿದೆ, ಇದು ಆಪ್ಷನ್ 1 ಇದೆ. ಓಕೆ, ಸೊ ಇದನ್ನ ನಾವು ಮಾರ್ಕ್ ಮಾಡಿದ್ವಿ. ಸೊ ನಾನು ಹೇಳ್ತಾ ಇದ್ದೆ ಕೋರ್ ಸಿಲೆಬಸ್ ಚೀಟ್ ಶೀಟ್ ಏನಪ್ಪಾ ಮುಂದಿನ ಎಕ್ಸಾಮ್ಸ್ ಗಳಿಗೆ ಅಂದ್ರೆ 7 ಸಮಿಟ್ಸ್ ಗಳ ಬಗ್ಗೆ ಡೀಟೇಲ್ಡ್ ಆಗಿ ಓದ್ಕೋಬೇಕು. ಅದೇ ರೀತಿ ಆಂಡೆಸ್ ಅಲ್ಲಿ ಏನೋ ಟಾಪ್ ಪೀಕ್ ಯಾವುದು, ಅಕಾಂಕಗುವಾ, ಹಿಮಾಲಯಸ್ ಅಲ್ಲಿ ಎವರೆಸ್ಟ್ ಇದೆ. ಸೊ ರಾಕೀಸ್ ಫೌಂಡ್ ಇನ್ ನಾರ್ತ್ ಅಮೆರಿಕಾ, ಇಲ್ಲಿ ಕಂಡು ಬರುವಂತ ಒಂದು ಪೀಕು ಮೌಂಟ್ ಎಲ್ಬರ್ಟೋ. ಓಕೆ, ಅದೇ ರೀತಿ ಆಲ್ಪ್ಸ್ ಇದೆ ನಮ್ಮ ಯುರೋಪ್ ನಲ್ಲಿ, ಇಲ್ಲಿ ಯಾವ್ದು ಕಂಡು ಬರುತ್ತೆ, ಮೌಂಟ್ ಬ್ಲಾಂಕ್ ಕಂಡು ಬರುತ್ತೆ. ಯುರಾಲ್ಸ್ ಎಲ್ಲಿ ಕಂಡು ಬರುತ್ತೆ, ರಷ್ಯಾದಲ್ಲಿ. ಓಕೆ, ಇಲ್ಲಿ ಮೌಂಟ್ ನರೋದ್ನಾಯ ಅಂತ ಕಂಡು ಬರುತ್ತೆ. ಅದೇ ರೀತಿ ವಿ ಹ್ಯಾವ್ ಡೆಸರ್ಟ್ಸ್. ಮತ್ತೆ ಇಂಡಿಯನ್ ಜಿಯೋಗ್ರಫಿಲೂ ಕೂಡ ಈ ಭಾಗಗಳನ್ನ ನಾವು ಮುಂದಿನ ಎಕ್ಸಾಮ್ಸ್ ಗಳಿಗೆ ಫೋಕಸ್ ಮಾಡಬೇಕು ಅನ್ನೋಂತ ಒಂದು DNA ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಈ ಪೇಪರ್ ನ ಡೀಟೇಲ್ಡ್ ಆಗಿ ಡಿಕೋಡ್ ಮಾಡ್ತಾ ಇದ್ದೀವಿ. ಓಕೆ, ಎಸ್. ಸೊ ವಿತ್ ದಿಸ್ ವಿ ಆರ್ ಕಂಪ್ಲೀಟೆಡ್ ಸೆಕೆಂಡ್ ಕ್ವಶನ್ ಫ್ರಮ್ ಅವರ್ BWSSB AE ಸಿವಿಲ್ ಏನ್ ಇತ್ತೀಚೆಗೆ ನಡೆದಿತ್ತು ಅದರಲ್ಲಿ ಎರಡನೇ ಕ್ವಶನ್ ನ ಕವರ್ ಮಾಡಿದ್ವಿ. ಓಕೆ,
ಸೊ ನೆಕ್ಸ್ಟ್ ನೋಡೋಣ. ಎಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಜಿಯೋಗ್ರಫಿಲ್ ಕೇಳಿರುವಂತದ್ದು ಅಂತ ಅಂದ್ರೆ, ರೀಡ್ ದಿ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ಟ್ರೋಪೋಸ್ಪಿಯರ್. ಅಂದ್ರೆ ನಮ್ಮ ವಾತಾವರಣದಲ್ಲಿ ಕಂಡು ಬರುವ ಬೇರೆ ಬೇರೆ ಮಂಡಲಗಳ ಬಗ್ಗೆ ಕ್ವಶನ್ ಕೇಳ್ತಿದ್ದಾರೆ. ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ಓಕೆ, ಸೊ ವಿ ಹ್ಯಾವ್ 4 ಸ್ಟೇಟ್ಮೆಂಟ್ಸ್. ಏನು? ಒಂದು, ಟೆಂಪರೇಚರ್ ಡಿಕ್ರೀಸಸ್ ವಿತ್ ಹೈಟ್, ಅಂದ್ರೆ ಮೇಲೆ ಹೋದಂತೆ ತಾಪಮಾನ ಕಡಿಮೆ ಆಗುತ್ತೆ, ಉಷ್ಣಾಂಶ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುವುದು ಅಂತ ಅವ್ರು ಹೇಳ್ತಿದ್ದಾರೆ. ನೋಡೋಣ. ಸೊ ಸೆಕೆಂಡ್ ಆಪ್ಷನ್ ಏನ್ ಹೇಳ್ತಾ ಇದೆ? ವಾಟರ್ ಸೈಕಲ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಸೈಕಲ್ಸ್ ಆರ್ ಕನ್ಫೈನ್ ಟು ದಿಸ್ ಸ್ಪಿಯರ್, ಅಥವಾ ಈ ಒಂದು ಮಂಡಲದಲ್ಲಿ ಜಲಾವರ್ತ, ಆಮ್ಲಜನಕ, ಇಂಗಾಲ ಮತ್ತು ಸಾರಜನಕ ಚಕ್ರಗಳು ಕಂಡು ಬರುತ್ತದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಸರಿನಾ ತಪ್ಪ ಆಮೇಲೆ ನೋಡೋಣ. ಓಕೆ, ಮೂರನೇ ಆಪ್ಷನ್ ಏನು? ಡೆನ್ಸಿಟಿ ಆಫ್ ದಿ ಗ್ಯಾಸಸ್ ಡಿಕ್ರೀಸಸ್ ವಿತ್ ಹೈಟ್, ಅಂದ್ರೆ ಮೇಲೆ ಹೋದಂತೆ ಗ್ಯಾಸ್ ದ ಡೆನ್ಸಿಟಿ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ನೋಡೋಣ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಿಕ್ರೀಸಸ್ ವಿತ್ ದಿ ಹೈಟ್, ಅಂದ್ರೆ ಮೇಲೆ ಹೋದಂತೆ ವಾಯುಮಂಡಲದ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೈಟ್ ಹೋದಂತೆ ವಾಯುಮಂಡಲದ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅದಕ್ಕೆ ಹೋಗೋಕ್ ಮುಂಚೆ ಒಂದ್ಸಲಿ ಕ್ವಿಕ್ ಆಗಿ ನೋಡೋಣ. ನಿಮಗೆ ಗೊತ್ತಿದ್ಯಾ ಬೇರೆ ಬೇರೆ ಲೇಯರ್ಸ್ ಗಳು ಯಾವುದು ವಾತಾವರಣದಲ್ಲಿ? ಸೊ ಅತ್ಯಂತ ಕೆಳ ಹಂತದಲ್ಲಿರುವಂತದ್ದು ಟ್ರೋಪೋಸ್ಫಿಯರ್, ಅದ್ರ ಮೇಲಿರುವಂತದ್ದು ಸ್ಟ್ರಾಟೋಸ್ಫಿಯರ್, ನೆಕ್ಸ್ಟ್ ವಿ ಹ್ಯಾವ್ ಮಿಸೋಸ್ಫಿಯರ್, ದೆನ್ ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಹೌದಲ್ವಾ? ನಮ್ಮ ಸ್ಟ್ರಾಟೋಸ್ಫಿಯರ್ ಅಲ್ಲೇ ನಮಗೆ ಓಝೋನ್ ಕಂಡು ಬರುತ್ತೆ. ಹೌದಲ್ವಾ? ಇದು ನಮ್ಮ ಯುವಿ ರೇಸ್ ದಿಂದ ಭೂಮಿನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಹೌದಲ್ವಾ? ಸೊ ಟ್ರೋಪೋಸ್ಫಿಯರ್ ಅಲ್ಲಿ ಏನೇನಾಗುತ್ತೆ, ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏನಾಗುತ್ತೆ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಆಪ್ಷನ್ಸ್ ನೋಡೋಣ. ದ ವೆರಿ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ? ಟೆಂಪರೇಚರ್ ಡಿಕ್ರೀಸಸ್ ವಿತ್ ಹೈಟ್, ಅಂದ್ರೆ ಮೇಲೆ ಹೋದಂತೆ ತಾಪಮಾನ ಕಡಿಮೆ ಆಗುತ್ತೆ. ಇದು ಸರಿ. ಹೌದಲ್ವಾ? ಯಾಕೆ? ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟ್ ಅಂತ ಕೇಳಿದೀರಾ, ಅಥವಾ ನಾರ್ಮಲ್ ಲ್ಯಾಬ್ಸ್ ರೇಟ್ ಅಂತ ಒಂದು ಟರ್ಮ್ ಇದೆ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ, ವಾತಾವರಣದಲ್ಲಿ ನಾವು ಪ್ರತಿ 1 ಕಿಲೋಮೀಟರ್ ಮೇಲ್ ಹೋದಂತೆ ಅಪ್ರಾಕ್ಸಿಮೇಟ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶನ ಕಡಿಮೆ ಮಾಡ್ತೀವಿ. ಸೊ ಎ ಸರಿ ಇದೆ. ಎ ಯಾವ್ದ್ರಲ್ಲಿ ಇದ್ರ ಅದನ್ನ ಎಲಿಮಿನೇಟ್ ಮಾಡೋಣ. ಓಕೆ, ಸೊ 3 ಆಪ್ಷನ್ ಜೊತೆ ಇದೆ ನಮ್ಮ ಹತ್ರ. ಈಗ 3 ಆಪ್ಷನ್ ಇದೆ. ಸೊ ಅದಾದ್ಮೇಲೆ ಮೂರನೇ ಆಪ್ಷನ್, ಸಾರಿ ಸೆಕೆಂಡ್ ಆಪ್ಷನ್, ವಾಟರ್ ಸೈಕಲ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್, ಬೇರೆ ಬೇರೆ ಚಕ್ರಗಳು ಈ ವಲಯಕ್ಕೆ ಸೀಮಿತವಾಗಿವೆ ಅಂತ ಹೇಳ್ತಿದ್ದಾರೆ. ಇದು ತಪ್ಪು. ಯಾಕೆ ಅಂತ ಅಂದ್ರೆ, ಈ ನಾವೇನು ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಕರಿತೀವಿ, ಅಥವಾ ನೈಟ್ರೋಜನ್ ಸೈಕಲ್, ಕಾರ್ಬನ್ ಸೈಕಲ್, ಅಥವಾ ಇಂಗಾಲದ ಚಕ್ರ, ಆಮ್ಲಜನಕ ಚಕ್ರ ಅಂತ ಹೇಳ್ತೀವಿ, ಅವು ಇದಕ್ ಮಾತ್ರ ಸೀಮಿತವಾಗಿಲ್ಲ, ಇತರ ಪದರಗಳಲ್ಲೂ ಕಂಡು ಬರುತ್ತೆ. ಅಂದ್ರೆ ಈವನ್ ಸ್ಟ್ರಾಟೋಸ್ಫಿಯರ್ ಅಲ್ಲೂ ಕೂಡ ಕಂಡು ಬರುತ್ತೆ ಇವು. ಓಕೆ, ಸೊ ಹಂಗಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ ನಮ್ಗೆ. ಓಕೆ, ಸೊ ಇದರಿಂದ ಏನಾಯ್ತು? ನಮ್ಗೆ ಆಪ್ಷನ್ ಬಿ ಎಲ್ಲಿದೆ ಅದನ್ನೆಲ್ಲ ಎಲಿಮಿನೇಟ್ ಮಾಡೋಣ. ಸೊ ಇದರಿಂದ ಏನಾಯ್ತು? ನಮ್ಗೆ ಆಲ್ರೆಡಿ ಆನ್ಸರ್ ಬಂತು. ಆದ್ರೂ ನಾವು ಬೇರೆ ನೋಡೋಣ ಆಪ್ಷನ್ಸ್ ಏನಪ್ಪಾ. ಆಪ್ಷನ್ ಸಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಎತ್ತರಕ್ಕೆ ಹೋದಂತೆ ಅನಿಲಗಳ ಸಾಂದ್ರತೆ ಕಡಿಮೆ ಆಗುತ್ತದೆ. ಸೊ ಆಸ್ ಇನ್ಕ್ರೀಸ್ ಇನ್ ಹೈಟ್, ಅಥವಾ ಮೇಲೆ ಹೋದಂತೆ ಡೆನ್ಸಿಟಿ ಆಫ್ ದಿ ಗ್ಯಾಸಸ್ ಡಿಕ್ರೀಸಸ್ ಅಂತ ಹೇಳ್ತಿದ್ದಾರೆ. ಹೌದು, ಡೆಫಿನೆಟ್ಲಿ. ಯಾಕೆ ಅಂತ ಅಂದ್ರೆ, ಕೆಳಮಟ್ಟದಲ್ಲಿ ಅಥವಾ ಲೋವರ್ ಲೆವೆಲ್ ಏನಾಗುತ್ತಪ್ಪ ಅಂತ ಅಂದ್ರೆ, ಅನಿಲಗಳ ಸಾಂದ್ರತೆ ಅಥವಾ ಏನೋ ಹೆಚ್ಚಾಗೋಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಜಾಸ್ತಿ ಇರುತ್ತೆ. ಹೌದಲ್ವಾ? ಸೊ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ನಮ್ಗೆ ಸಾಂದ್ರತೆ ಕೂಡ ಕಡಿಮೆ ಇರುತ್ತೆ. ಓಕೆ ಓಕೆ ಎಸ್, ಸಾರಿ, 1 ಸೆಕೆಂಡ್. ಯಾ, ಸೊ ಎತ್ತರಕ್ಕೆ ಹೋದಂತೆ ಅನಿಲಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಸೊ ಇದರ ಅರ್ಥ ಏನು ಅಂತ ಅಂದ್ರೆ, ಕೆಳಮಟ್ಟದಲ್ಲಿ ಅನಿಲಗಳ ಸಾಂದ್ರತೆ ಜಾಸ್ತಿ ಇರುತ್ತೆ, ಅಥವಾ ಡೆನ್ಸಿಟಿ ಆಫ್ ದಿ ಗ್ಯಾಸಸ್ ಕೆಳಮಟ್ಟದಲ್ಲಿ ಜಾಸ್ತಿ ಇರುತ್ತೆ. ಮೇಲೆ ಹೋದಂತೆ ಡೆನ್ಸಿಟಿ ಆಫ್ ದಿ ಗ್ಯಾಸಸ್ ಅಥವಾ ಅನಿಲಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಕೆಳಮಟ್ಟದಲ್ಲಿ ಡೆನ್ಸಿಟಿ ನಮ್ಗೆ ಹೆಚ್ಚಿರುತ್ತೆ, ಅಥವಾ ಮೇಲೆ ಹೋದಂತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೌದಾ? ಸೊ ಅದಾದ್ಮೇಲೆ ಆಪ್ಷನ್ ಡಿ ಏನ್ ಹೇಳ್ತಾ ಇರುತ್ತೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಿಕ್ರೀಸಸ್ ವಿತ್ ಹೈಟ್, ಅಥವಾ ಮೇಲೆ ಹೋದಂತೆ ವಾಯುಮಂಡಲದ ಒತ್ತಡ ಕಡಿಮೆ ಆಗುತ್ತದೆ ಅಂತ ಕೇಳ್ತಿದ್ದಾರೆ. ಹೌದು, ಡೆಫಿನೆಟ್ಲಿ. ಸೊ ನಿಮ್ಗೆ ಇದೊಂದು ಕಾನ್ಸೆಪ್ಟ್ ಗೊತ್ತಿರ್ಬೋದು. ಸೊ ಒತ್ತಡ ಏನಕ್ಕೆ ಕಡಿಮೆ ಆಗುತ್ತೆ ಅಂತ ಅಂದ್ರೆ, ಮೇಲೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗೋದ್ರಿಂದ, ಅಥವಾ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗುತ್ತೆ, ಅಥವಾ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಯ್ತು? ಆಪ್ಷನ್ 4 ಅಥವಾ ಎ ಸಿ ಡಿ ಇಸ್ ದಿ ರೈಟ್ ಆಪ್ಷನ್. ಓಕೆ, ಸೊ ಇದ್ರ ಪ್ರಕಾರ ನಾವ್ ಏನ್ ಕಲಿಬೇಕಪ್ಪ ಇಲ್ಲಿಂದ? ಏನ್ ನಮ್ಗೆ ಕ್ವಿಕ್ ಆಗಿ ತಿಳ್ಕೊಬಹುದಾದಂತಹ ಪಾಯಿಂಟ್ಸ್ ಗಳು ಮುಂದಿನ ಎಕ್ಸಾಮ್ಗೆ ಅಂತ ಅಂದ್ರೆ, ಅಥವಾ ಪ್ರಯಾರಿಟಿ ಏರಿಯಾಸ್ ಗಳೇನು ಅಂತ ಅಂದ್ರೆ, ಅಟ್ಮಾಸ್ಫಿಯರಿಕ್ ಲೇಯರ್ಸ್ ನ ಸ್ಟಡಿ ಮಾಡಬೇಕು. ಸೊ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಶೋಸ್ಫಿಯರ್, ಥರ್ಮೋಸ್ಫಿಯರ್ ಇವುಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಮುಂದಿನ ಎಕ್ಸಾಮ್ಸ್ ಗಳಿಗೆ. ಅದೇ ರೀತಿ ನಾವೇನ್ ಇವಾಗ ನಾರ್ಮಲ್ ಲ್ಯಾಬ್ಸ್ ರೇಟ್ ಅಂತ ಮಾತಾಡಿದೆ, ಎನ್ವಿರಾನ್ಮೆಂಟಲ್ ಲ್ಯಾಬ್ಸ್ ರೇಟ್ ಅಂತ ಕರೆದೆ. ಸೊ ಈ ಎನ್ವಿರಾನ್ಮೆಂಟಲ್ ಲ್ಯಾಬ್ ರೇಟ್ ಗಳದ್ದು ವಿಧಾನಗಳಿದೆ. ಡ್ರೈ ಅಡಿಯೋಬ್ಯಾಟಿಕ್ ಲ್ಯಾಬ್ಸ್ ರೇಟು,
ವೆಟ್ ಅಡಿಯಾಬೆಟಿಕ್ ಲ್ಯಾಬ್ಸ್ ರೇಟು, ನಾರ್ಮಲ್ ಲ್ಯಾಬ್ಸ್ ರೇಟು. ಸೊ ಇದೊಂದು ಕಾನ್ಸೆಪ್ಚುಯಲ್ ಥಿಂಗ್, ಇದನ್ನ ನೀವು ಸ್ಟಡಿ ಮಾಡಬೇಕು ಮುಂದಿನ ಎಕ್ಸಾಮ್ಸ್ಗೆ. ಅದೇ ರೀತಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮತ್ತೆ ಡೆನ್ಸಿಟಿಗಳು ಹೆಂಗೆ ವೇರಿ ಆಗುತ್ತೆ ವಿತ್ ಆಲ್ಟಿಟ್ಯೂಡ್, ಎತ್ತರಕ್ಕೆ ಹೋದಂತೆ ಯಾವ ರೀತಿ ವೇರಿ ಆಗುತ್ತೆ, ಪ್ರೆಷರ್ ಬೆಲ್ಟ್ಸ್ ಗಳ ಬಗ್ಗೆ, ಗ್ಯಾಸಸ್ ಗಳು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಫೇನ್ಸ್ ಸೈಕಲ್ಸ್ ಮೆನ್ಷನ್ ಆಗಿರೋದ್ರಿಂದ ಜಲಚಕ್ರ, ಇಂಗಾಲದ ಚಕ್ರ, ಸಾರಜನಕದ ಚಕ್ರ ಮತ್ತು ಆಕ್ಸಿಜನ್ ಅಥವಾ ಆಮ್ಲಜನಕದ ಚಕ್ರ ಇವುಗಳು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾವು ಸ್ಟಡಿ ಮಾಡಬೇಕು. ಇದು ಪ್ರಯಾರಿಟಿ ಏರಿಯಾಸು. ಸೊ ಅದೇ ರೀತಿ ಟ್ರೋಪೋಸ್ಫಿಯರ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ಫ್ಯಾಕ್ಟ್ಸ್ ನೋಡೋದಾದ್ರೆ, ನಮ್ಗೇನ್ ವಾತಾವರಣದ ಫಿನಾಮಿನನ್ಗಳು ಏನ್ ಕಂಡು ಬರುತ್ತೆ, ಇವುಗಳೆಲ್ಲ ಕಂಡು ಬರುವಂತ ಒಂದು ವಲಯ ಕೂಡ ಇದೇನೆ, ಹೌದಲ್ವಾ? ಸೊ ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ ಎ ಪ್ರಕಾರ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಯಾಕೆ ಅಂತ ಅಂದ್ರೆ ಅಡಿಯಾಬೆಟಿಕ್ಸ್ ಅಥವಾ ನಾರ್ಮಲ್ ಲ್ಯಾಬ್ಸ್ ರೇಟ್ ಕಾರಣದಿಂದ. ಮತ್ತೆ ಬೇರೆ ಬೇರೆ ಸೈಕಲ್ಗಳು ಇದೊಂದೇ ವಲಯಕ್ಕಷ್ಟೇ ರಿಸ್ಟ್ರಿಕ್ಷನ್ ಆಗಿಲ್ಲ, ಬೇರೆ ವಲಯಗಳಲ್ಲೂ ಕೂಡ ಕಂಡು ಬರುತ್ತೆ. ಅನಿಲಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಓಕೆ, ಸೊ ಅನಿಲಗಳ ಸಾಂದ್ರತೆ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಗುರುತ್ವಾಕರ್ಷಣ ಕಾರಣ ಕೆಳಗಡೆ ಇದ್ದಾಗ ಹೆಚ್ಚಿದ್ದಾಗ ಕಾರಣದಿಂದ ಇಲ್ಲಿ ಹೆಚ್ಚು ಸಾಂದ್ರವಾಗಿರುತ್ತೆ, ಮೇಲೋದಂತೆ ಅದು ಕಡಿಮೆ ಆಗುತ್ತೆ. ಅದೇ ರೀತಿ ವಾಯುಮಂಡಲದ ಒತ್ತಡ ಕಡಿಮೆ ಆಗೋದ್ರಿಂದ ಅಥವಾ ಪ್ರೆಷರ್ ಕಡಿಮೆ ಆಗೋದ್ರಿಂದ ಅಥವಾ ಸಾಂದ್ರತೆ ಕಡಿಮೆ ಇರೋದ್ರಿಂದ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಸೊ ಇದರಿಂದ ಏನ್ ಡಿರೈವ್ ಮಾಡ್ಬೋದು, ಕಾನ್ಸೆಪ್ಚುಯಲ್ ಕ್ವಶನ್ಸ್ ಅಥವಾ ಫಿಸಿಕಲ್ ಜಿಯೋಗ್ರಫಿ ಕ್ವಶನ್ಸ್ ಗಳು ಕೂಡ ಬರ್ತಾ ಇದೆ. ಇಷ್ಟ ದಿನ ನಾವೇನ್ ಬರೀ ಫ್ಯಾಕ್ಟ್ಸ್ ಗಳಷ್ಟೇ ನೋಡ್ಕೊಂಡು ಹೋಗ್ತಾ ಇದ್ವಿ. ವರ್ಲ್ಡ್ ಜಿಯೋಗ್ರಫಿ ಫ್ಯಾಕ್ಟ್ಸ್ ನೋಡ್ಕೊಳ್ಳೋದು, ಇಂಡಿಯನ್ ಜಿಯೋಗ್ರಫಿ ಫ್ಯಾಕ್ಟ್ ನೋಡ್ಕೊಳ್ಳೋದು, ಬರೀ ಕರ್ನಾಟಕ ಜಿಯೋಗ್ರಫಿ ಫ್ಯಾಕ್ಟ್ಸ್ ಗಳಷ್ಟೇ ನೋಡ್ಕೊಂಡು ಹೋಗೋದು, ಇದನ್ನೆಲ್ಲ ಮಾಡ್ತಿರ್ತಾರೆ ಯೂಶಲಿ. ಸೊ ನೀವು ಸ್ವಲ್ಪ ಕಾನ್ಸೆಪ್ಟ್ ಕಡೆನೂ ಕೂಡ ನೀವು ಗಮನ ಕೊಡಬೇಕು. ಏನ್ ಪ್ರೆಷರ್ ಬೆಲ್ಟ್ಸು ಅಥವಾ ಏನೋ ಹೆಂಗೆ ಡೆನ್ಸಿಟಿ ಎಲ್ಲ ವೇರಿ ಆಗುತ್ತೆ, ಇದನ್ನ ನಾವು ಮುಂದಿನ ಎಕ್ಸಾಮ್ಸ್ಗೆ ಸ್ಟಡಿ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ವಿ ಹ್ಯಾವ್ ಕ್ವಶನ್ ಫ್ರಮ್ ಕರ್ನಾಟಕ ಜಿಯೋಗ್ರಫಿ ಅಥವಾ ಕರ್ನಾಟಕದ ಭೂಗೋಳ. ಇದರಿಂದ ಕೂಡ ನಮ್ಗೆ ಕ್ವಶನ್ ಬಂದಿದೆ. ಸೊ ಏನ್ ಕೇಳಿದರೆ, ವೆರಿ ಸಿಂಪಲ್ ಕ್ವಶನ್. ನಮ್ಗಿದು ಎಕನಾಮಿಕ್ ಸರ್ವೆಲು ಸಿಗ್ತಾ ಇರುತ್ತೆ. ಓಕೆ, ಎಸ್. ಸೊ ಆನ್ ದಿ ಬೇಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಕರೆಕ್ಟ್ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ಏನಿದ್ರ ಅರ್ಥ ಅಂದ್ರೆ, ವಿಸ್ತೀರ್ಣದ ಆಧಾರದ ಮೇಲೆ ಕರ್ನಾಟಕದ ಕೆಳಕಂಡ ಜಿಲ್ಲೆಗಳ ಸರಿಯಾದ ಇಳಿಕೆ ಕ್ರಮ ಆಯ್ಕೆ ಮಾಡಿ. ಸೊ ನೋಡಿ, ಈ ಥೀಮ್ ನಮಗೆ ಹಿಂದೆನೂ ಬಂದಿದೆ. ಸೊ ಏನ್ ಕೇಳ್ತಾರೆ, ಇಲ್ಲ ಪಾಪ್ಯುಲೇಷನ್ ವೈಸು ನಮ್ಗೆ ಕರ್ನಾಟಕದ ಏನೋ ಜಿಲ್ಲೆಗಳನ್ನ ಅರೇಂಜ್ ಮಾಡಿ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಅದೇ ರೀತಿ ಪಾಪ್ಯುಲೇಷನ್ ಡೆನ್ಸಿಟಿ ವೈಸು ಅರಣ್ಯ ಏನೋ ಪ್ರದೇಶ ಎಷ್ಟಿದೆ ಅದ್ರ ಪ್ರಕಾರ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಲಿಟ್ರೇಸಿ ವೈಸ್ ಕೇಳ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಥೀಮು ನಮ್ಮ ಮುಂದಿನ ಎಕ್ಸಾಮ್ಸ್ ಗಳಿಗೆ. ಸೊ ಆನ್ಸರ್ ನ ನೋಡೋದಾದ್ರೆ ಇಲ್ಲಿ ಯಾವ್ದು ಆನ್ಸರು, ಬೈ ನಾವು ನೀವೆಲ್ಲ ಆನ್ಸರ್ ಮಾಡಕ್ ಟ್ರೈ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ನಮ್ಮ ಆಪ್ಷನ್ 2 ಅಥವಾ ಆಪ್ಷನ್ ಬಿ ಆಗಿರುವಂತ ಒಂದು ಏನು ಹೈಯೆಸ್ಟ್ ಅಥವಾ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿರುವಂತ ಜಿಲ್ಲೆ ಯಾವ್ದಪ್ಪ ನಮ್ಮ ರಾಜ್ಯದಲ್ಲಿ ಅಂತ ಅಂದ್ರೆ, ಫಸ್ಟ್ ಬೆಳಗಾವಿ. ಸೊ ಎರಡನೇದು ಯಾವ್ದು, ಕಲ್ಬುರ್ಗಿ. ಓಕೆ, ಸೊ ಮತ್ತೆ ಮೂರನೇದು ಯಾವ್ದಪ್ಪ ಅಂತ ಅಂದ್ರೆ ತುಮಕೂರು. ಓಕೆ, ಮೂರನೇದು ತುಮಕೂರು. ನಾಲ್ಕನೇದು ವಿಜಯಪುರ ಅಥವಾ ಬಿಜಾಪುರ ಅಂತ ಏನ್ ಕರಿತೀವಿ, ಇದು ಅಲ್ವಾ? ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ಮುಂದಿನ ನಮ್ಮ ಒಂದು ಜಿಯೋಗ್ರಫಿ ಓದ್ಬೇಕಾದ್ರೆ ನಾವು ಎಕ್ಸಾಮ್ಸ್ಗೆ ಏನೇನ್ ಓದ್ಬೇಕು. ಸೊ ನೀವು ಇನ್ನು ಫ್ಯಾಕ್ಟ್ ನ ನೋಡೋದಾದ್ರೆ, ಬೆಳಗಾವಿದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 13,415 ಚದರ ಕಿಲೋಮೀಟರ್. ನೆಕ್ಸ್ಟ್ ಕಲಬುರಗಿ, ತುಮಕೂರು, ವಿಜಯಪುರ. ಸೊ ಮುಂದೆ ನಾವು ಅಪ್ಕಮಿಂಗ್ KPSC ಅಥವಾ KAS, KEA ಕಂಡಕ್ಟ್ ಮಾಡ್ತಿರುವಂತ PC ಎಕ್ಸಾಮು, AO ಅಥವಾ AAO ಎಕ್ಸಾಮ್ಗೆ ಏನೇನ್ ಓದ್ಬೇಕು ಅಂತ ಇಲ್ಲಿಂದ ಡಿರೈವ್ ಮಾಡೋದಾದ್ರೆ, ಕರ್ನಾಟಕದ ರ್ಯಾಂಕಿಂಗ್ಸ್, ಟಾಪ್ ಏರಿಯಾ ಇರುವಂತ ಡಿಸ್ಟ್ರಿಕ್ಟ್ಸ್ ಯಾವುದು, ಟಾಪ್ ಪಾಪ್ಯುಲೇಷನ್ಸ್ ಇರೋ ಡಿಸ್ಟ್ರಿಕ್ಟ್ಸ್ ಯಾವುದು, ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂತ ಟಾಪ್ ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ಈವನ್ ಲೋ ಇರುವಂತವನು ನಾವು ನೋಡ್ಕೋಬೇಕು. ಲಿಟ್ರಸಿ ರೇಟ್ಸ್ ಗಳನ್ನ ಕೂಡ ನೋಡ್ಕೋಬೇಕು, ಅಥವಾ ಲಿಟ್ರಸಿಯಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಅರೇಂಜ್ಮೆಂಟ್ಸ್ ನ ಕೂಡ ನೋಡ್ಕೋಬೇಕು. ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ ಮ್ಯಾಪಿಂಗ್ ನ ಬಂದಾಗ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಗಳ ಬಗ್ಗೆ ಒಂದು ಐಡಿಯಾ ಇರಲಿ, ಮತ್ತೆ ರಿವರ್ಸ್ ಗಳು. ಓಕೆ, ಸೊ ನಾನು ಇಲ್ಲಿ ಆಡ್ ಮಾಡಿರುವಂತ ಮ್ಯಾಪ್ ಕೂಡ ಒಂದು ರಿವರ್ ಮ್ಯಾಪ್ ಏನೆ. ಸೊ ಕೆಲವು ರಿವರ್ಸ್ ಗಳು ಯಾವ್ಯಾವ ಡಿಸ್ಟ್ರಿಕ್ಟ್ ಮುಖಾಂತರ ಪಾಸ್ ಆಗುತ್ತೆ, ಕರ್ನಾಟಕದಲ್ಲಿ ಇರುವಂತ ಕೆಲವೊಂದು ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು ಅಂತ ಏನ್ ಕರಿತೀವಿ, ಸೊ ಅವುಗಳ ಬಗ್ಗೆ ಐಡಿಯಾ ಇರಲಿ. ಅದೇ ರೀತಿ ಮೇಜರ್ ಕ್ರಾಪ್ಸ್ ಗಳು, ಇಂಡಸ್ಟ್ರಿಗಳು, ಡಿಸ್ಟ್ರಿಕ್ಟ್ ವೈಸು ಬೇರೆ ಬೇರೆ ಬೆಳೆಗಳು ಎಲ್ಲೆಲ್ಲಿ ಕಂಡು ಬರುತ್ತೆ, ಕೈಗಾರಿಕೆಗಳೆಲ್ಲಿದೆ, ಸೊ ಇವುಗಳನ್ನ ನಾವು ಕರ್ನಾಟಕ ಜಿಯೋಗ್ರಫಿಯ ಭಾಗವಾಗಿ ಸ್ಟಡಿ ಮಾಡಬೇಕು ಮುಂದಿನ ಎಕ್ಸಾಮ್ಸಿಗೆ ಅಂತ ನಾವೊಂದು ಇಂಪಾರ್ಟೆಂಟ್ ಥಿಂಗ್ ನ ಡಿರೈವ್ ಮಾಡಿದ್ವಿ. ಓಕೆ, ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಒನ್ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಇಂದ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಎಸ್, ಏನ್ ಕೇಳಿದರೆ ಮುಂದಿನ ಕ್ವಶನ್ ಅಂತ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಡು ನಾಟ್ ಶೇರ್ ದೇರ್ ಲ್ಯಾಂಡ್ ಬೌಂಡ್ರಿ ವಿತ್ ಮಧ್ಯಪ್ರದೇಶ್. ಓಕೆ, ಅಂದ್ರೆ ಯಾವ ರಾಜ್ಯಗಳು ಮಧ್ಯಪ್ರದೇಶ ರಾಜ್ಯದೊಂದಿಗೆ ತಮ್ಮ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದರೆ. ಯಾವ್ದು ಹಂಚಿಕೊಂಡಿದೆ ಅಂತ ಕೇಳಿಲ್ಲ, ಹಂಚಿಕೊಂಡಿಲ್ಲ ಅಂತ ಕೇಳಿದರೆ.
ಸೊ ನೋಡಿ ಎಷ್ಟು ಡೀಪ್ ಆಗಿದೆ. ಎಕ್ಸಾಮ್ ಅಲ್ಲಿ ಇದನ್ನ ಥಿಂಕ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ, ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಹೌದಲ್ವಾ? ಸೊ ಆದ್ರೂ ಸೊ ಜಿಯೋಗ್ರಫಿಯಲ್ಲಿ ಇದು ತುಂಬಾ ಬೇಸಿಕ್ ಆಕ್ಚುಲಿ, ಯು ಕೆನಾಟ್ ಕ್ವಶನ್ ದಿಸ್, ತುಂಬಾ ಬೇಸಿಕ್ ಆಸ್ಪೆಕ್ಟ್, ಹೌದಲ್ವಾ? ಸೊ ನೋಡೋದಾದ್ರೆ ಮಧ್ಯಪ್ರದೇಶ ಯಾವ್ಯಾವ್ದ್ರ ಜೊತೆ ಹಂಚಿಕೊಂಡಿಲ್ಲ ಅನ್ನೋದಕ್ಕೆ ಮುಂಚೆ ನಾವ್ ಯಾವ್ಯಾವ್ದ್ರ ಜೊತೆ ಹಂಚ್ಕೊಂಡಿದೆ ಅಂತ ನೋಡ್ಬೇಡ, ಹೌದಲ್ವಾ? ಸೊ ಈಗ ಇಲ್ಲಿ ಮಧ್ಯಪ್ರದೇಶ ಇದೆ. ಸೊ ಮಧ್ಯಪ್ರದೇಶದಲ್ಲಿ ನೀವು ನಾರ್ತ್ಗೆ ಹೋದ್ರೆ ಅಥವಾ ಉತ್ತರದ ಭಾಗಕ್ಕೆ ಹೋದ್ರೆ ಉತ್ತರ ಪ್ರದೇಶ ಇದೆ. ಅದೇ ರೀತಿ ನೀವು ಈಸ್ಟಿಗೆ ಬಂದ್ರೆ ಯಾವ್ದಿದೆ? ಛತ್ತೀಸ್ಗಢ ಇದೆ, ಹೌದಲ್ವಾ? ಅದೇ ರೀತಿ ಸೌತ್ಗೆ ಬಂದ್ರೆ ಯಾವ್ದಿದೆ? ಮಹಾರಾಷ್ಟ್ರ ಇದೆ. ಓಕೆ, ಸೊ ವೆಸ್ಟಿಗೆ ಬಂದ್ರೆ ಯಾವ್ದಿದೆ? ಗುಜರಾತ್ ಇದೆ. ಅದೇ ರೀತಿ ನಾರ್ತ್ ವೆಸ್ಟ್ ಹೋದ್ರೆ ಯಾವ್ದಿದೆ? ರಾಜಸ್ಥಾನ್ ಇದೆ. ಸೊ ಒಟ್ಟು ಎಷ್ಟು ರಾಜ್ಯಗಳ ಸುತ್ತ ಬೌಂಡ್ರಿ ಶೇರ್ ಮಾಡಿದೆ ಅಂತ ಅಂದ್ರೆ 5 ರಾಜ್ಯಗಳ ಸುತ್ತ ಬೌಂಡ್ರಿ ಶೇರ್ ಮಾಡಿದೆ. ಸೊ ಆಪ್ಷನ್ ಅಲ್ಲಿ ನೋಡೋಣ ಯಾವ್ಯಾವ್ದಿದೆ. ಸೊ ಛತ್ತೀಸ್ಗಢ, ಎಸ್ ಛತ್ತೀಸ್ಗಢ ಜೊತೆ ಶೇರ್ ಮಾಡಿದೆ, ಜಾರ್ಖಂಡ್ ಇಲ್ಲ. ಓಕೆ, ಎರಡೂ ಕೇಳಿದಾರಲ್ವಾ? ಸೊ ಬಿಹಾರ್ ಅಂಡ್ ಜಾರ್ಖಂಡ್. ಓಕೆ, ವಿಲ್ ಸಿ. ಬಿಹಾರ್ ಜೊತೆ ಇದೆಯಾ? ಸೊ ವೇರ್ ಇಸ್ ಬಿಹಾರ್? ಎಸ್, ಸೊ ಬಿಹಾರ್ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ ಅಲ್ವಾ? ಸೊ ಬಿಹಾರ್ ಜೊತೆ ಯಾವುದೇ ಒಂದು ಡೈರೆಕ್ಟ್ ಬೌಂಡ್ರಿ ಇಲ್ಲ. ಈವನ್ ಜಾರ್ಖಂಡ್ ಜೊತೆ ಯಾವುದೇ ಡೈರೆಕ್ಟ್ ಬೌಂಡ್ರಿ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಉತ್ತರ ಬಿಹಾರ್ ಮತ್ತೆ ಜಾರ್ಖಂಡ್ ನಡುವೆ ಮಧ್ಯಪ್ರದೇಶ್ ಯಾವುದೇ ಒಂದು ಬೌಂಡ್ರಿನ ಶೇರ್ ಮಾಡಲ್ಲ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು? ಎಕ್ಸಾಮ್ DNA ನ ಡಿಕೋಡ್ ಮಾಡಿದೀವಿ. ಓಕೆ, ಎಕ್ಸಾಮ್ DNA ಮುಖಾಂತರ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಮುಂದಿನ ಎಕ್ಸಾಮ್ಸ್ಗೆ ನಾವ್ ಏನೇನ್ ಸ್ಟಡಿ ಮಾಡ್ಬೇಕು, ಸ್ಟೇಟ್ಸ್ ಮತ್ತೆ ಅವುಗಳ ನೈಬರಿಂಗ್ ಸ್ಟೇಟ್ಸ್ ಗಳು ಯಾವ್ಯಾವ್ದು, ಮತ್ತೆ ಮ್ಯಾಪ್ ಬೇಸ್ಡ್ ಪ್ರಾಕ್ಟೀಸ್ ಗಳು, ಸೆಂಟ್ರಲ್ ಇಂಡಿಯನ್ ಸ್ಟೇಟ್ಸ್ ಯಾವ್ದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾವ್ದು, ಪೆನಿನ್ಸುಲರ್ ಇಂಡಿಯಾದಲ್ಲಿ ಯಾವ್ದು ಕಂಡು ಬರುತ್ತೆ, ಹಿಮಾಲಯಾಸ್ ಅಲ್ಲಿ ಯಾವ್ದು ಕಂಡು ಬರುತ್ತೆ, ಅದೇ ರೀತಿ ಲಾರ್ಜೆಸ್ಟ್ ಸ್ಟೇಟ್ಸ್, ಸ್ಮಾಲೆಸ್ಟ್ ಸ್ಟೇಟ್ಸ್ ಗಳು, ಮತ್ತೆ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಗಳು ಯಾವ್ಯಾವ್ದು, ಮತ್ತೆ ರೀಸೆಂಟ್ ಸ್ಟೇಟ್ ಜಿಯೋಗ್ರಫಿ ಯಾವ್ದು, ಫಾರ್ಮೇಶನ್ ಇಯರ್ ಯಾವ್ದು, ಇಂಟರ್ ಸ್ಟೇಟ್ ಬೌಂಡ್ರಿಗಳು ಯಾವ್ದು ಕಂಡು ಬರುತ್ತೆ. ಸೊ ಇವುಗಳನ್ನ ನಾವು ಮುಂದಿನ ಎಕ್ಸಾಮ್ಸ್ ಗಳಿಗೆ ಸ್ಟಡಿ ಮಾಡಬಹುದು ಅಲ್ವಾ? ಅಪ್ಕಮಿಂಗ್ PCPSI ಅಥವಾ FDA SDA KS ಎಕ್ಸಾಮ್ಗೆ ಈ ಒಂದು ಫ್ಯಾಕ್ಟ್ಸ್ ಗಳನ್ನ ನಾವು ಸ್ಟಡಿ ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಆಪ್ಷನ್ ಅಲ್ಲೇ ಮೆನ್ಷನ್ ಆಗಿರುವಂತ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಈ ರಾಜ್ಯಗಳ ಗಡಿಗಳನ್ನ ನಾವು ಸ್ಟಡಿ ಮಾಡಬೇಕು. ಸೊ ಅದೇ ರೀತಿ ಮ್ಯಾಪ್ ಬೇಸ್ಡ್ ಪ್ರಾಕ್ಟೀಸ್ ನ ಮಾಡ್ಬೇಕು ನಾವು. ಓಕೆ, ಬೇರೆ ಬೇರೆ ಸ್ಟೇಟ್ಸ್ ಗಳ ಬಗ್ಗೆ, ಹಿಮಾಲಯನ್ ಸ್ಟೇಟ್ಸ್ ಗಳ ಬಗ್ಗೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳ ಬಗ್ಗೆ, ಮತ್ತೆ ಸ್ಟೇಟ್ ಗಳ ರಿಲೇಟೆಡ್ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಕೂಡ ನಾವು ಸ್ಟಡಿ ಮಾಡ್ಬೇಕು. ಇದು ವೆರಿ ಬೇಸಿಕ್ಸ್ ಆಫ್ ಜಿಯೋಗ್ರಫಿ. ಓಕೆ, ಸೊ ಅದಾದ್ಮೇಲೆ ಮುಂದಿನ ಕ್ವಶನ್ ನೋಡೋಣ. ಸೊ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಒಂದು ಅತ್ಯಂತ ಪ್ರಮುಖ ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಏನ್ ಈ ಕ್ವಶನ್ ಅಂತ ಅಂದ್ರೆ, ದಿ ಬಿಲ್ ಟ್ರೈಬ್ಸ್ ಆರ್ ಫೌಂಡ್ ಇನ್ ದೀಸ್ 4 ಸ್ಟೇಟ್ಸ್ ಆಫ್ ಇಂಡಿಯಾ. ಯಾವ ಒಂದು ಕೆಳಕಂಡ ಯಾವ 4 ರಾಜ್ಯಗಳಲ್ಲಿ ಬಿಲ್ ಬುಡಕಟ್ಟು ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ನೋಡಕ್ ಮುಂಚೆ ನಾವ್ ಇಲ್ಲಿ ಫಸ್ಟ್ ಸ್ಟಡಿ ಮಾಡೋಣ. ಬಿಲ್ ಟ್ರೈಬ್ಸ್ ಇಟ್ ಇಸ್ ಒನ್ ಆಫ್ ದಿ ಅಥವಾ ಲಾರ್ಜೆಸ್ಟ್ ಅಥವಾ ಒನ್ ಆಫ್ ದಿ ಲಾರ್ಜೆಸ್ಟ್ ಟ್ರೈಬಲ್ ಕಮ್ಯುನಿಟಿ ಇನ್ ಇಂಡಿಯಾ ಕೂಡ ಅಂತ ಕೂಡ ಹೇಳ್ಬೋದು. ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲೂ ಕೂಡ ಇದೆ. ಓಕೆ, ಸೊ ಯಾವ್ಯಾವ ಒಂದು ರಾಜ್ಯಗಳಲ್ಲಿ ಕಂಡು ಬರ್ತಾರೆ ಅಂತ ನೋಡೋದಾದ್ರೆ, ರಾಜಸ್ಥಾನದಲ್ಲಿದ್ದಾರೆ, ಗುಜರಾತ್ ಅಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಮಧ್ಯಪ್ರದೇಶದಲ್ಲಿದ್ದಾರೆ, ಉತ್ತರ ಪ್ರದೇಶದಲ್ಲೂ ಕೂಡ ಕಂಡು ಬರ್ತಾರೆ. ಓಕೆ, ಸೊ ಹಂಗಿದ್ರೆ ನಮ್ಮ ಆಪ್ಷನ್ ಅಲ್ಲಿ ಇವನ್ನೆಲ್ಲಾ ಕವರ್ ಮಾಡ್ತಾ ಇರುವಂತ ಸ್ಟೇಟ್ಸ್ ಗಳು ನೋಡೋದಾದ್ರೆ ಆಪ್ಷನ್ 4 ಅಥವಾ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾ ಇದ್ದಾರೆ. ಓಕೆ, ಸೊ ಇದರಿಂದ ನಾವ್ ಏನ್ ಡಿರೈವ್ ಮಾಡ್ಬೋದಪ್ಪ ಅಂತ ಅಂದ್ರೆ, ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಪ್ರಮುಖ ಆಗ್ತಾ ಇದ್ದಾರೆ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗಗಳು ನಮ್ಮ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗ್ತಾ ಇದೆ. ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ, ಬಿಲ್ ಜೊತೆ ಬೇರೆಯವನು ಸ್ಟಡಿ ಮಾಡ್ಬೋದು. ಗೊಂಡ್ ಟ್ರೈಬ್ ಎಲ್ಲಿ ಕಂಡು ಬರುತ್ತೆ? ನಮ್ಮ MP, ಛತ್ತೀಸ್ಗಢ, ಮಹಾರಾಷ್ಟ್ರ, ತೆಲಂಗಾಣ ಅಲ್ಲಿ ಕಂಡು ಬರುವಂತದ್ದು. ಮತ್ತೆ ಸಂಥಾಲ್ ಬುಡಕಟ್ಟು ಎಲ್ಲಿ ಕಂಡು ಬರ್ತಾರೆ, ಮತ್ತೆ ಬೋಡೋ ಎಲ್ಲಿ ಕಂಡು ಬರ್ತಾರೆ, ಅದೇ ರೀತಿ ಕಾಶಿ, ಗಾರೋ, ಜೈಂಟಿಯಾ ಇವ್ರೆಲ್ಲಿ ಕಂಡು ಬರ್ತಾರೆ, ಮತ್ತೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡು ಬರುವಂತ ಬುಡಕಟ್ಟು, ಇವುಗಳ ಬಗ್ಗೆ ನಮ್ಗೆ ನಾಲೆಡ್ಜ್ ಬೇಕು ಮುಂದಿನ ಎಕ್ಸಾಮ್ಸ್ಗೆ. ಓಕೆ, ಸೊ ಇದನ್ನ ನೀವು ಬೇಕಿದ್ರೆ ಸೆಂಟ್ರಲ್ ಇಂಡಿಯನ್ ಟ್ರೈಬ್ಸ್, ನಾರ್ತ್ ಈಸ್ಟರ್ನ್ ಟ್ರೈಬ್ಸ್ ಈ ರೀತಿ ಕೂಡ ಭಾಗ ಮಾಡಬಹುದು. ಅಂಡ್ ಒಂದು ಥೀಮ್ ವಿಟ್ ಇಸ್ ಆಲ್ವೇಸ್ ಕಾಮನ್, ದಟ್ ಏನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಲೀಗಲ್ ಪ್ರಾವಿಷನ್ಸ್ ಏನಿದೆ ನಮ್ಮ ಬುಡಕಟ್ಟು ಜನಾಂಗಗಳ ಸಂರಕ್ಷಣೆಗೆ ಅಂತ ನೋಡೋದಾದ್ರೆ, 5th ಶೆಡ್ಯೂಲ್ ಬಗ್ಗೆ ಮಾತಾಡ್ತೀವಿ, 6th ಶೆಡ್ಯೂಲ್ ಬಗ್ಗೆ ಮಾತಾಡ್ತೀವಿ, ಮತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಇಂಪಾರ್ಟೆಂಟ್ ಟ್ರೈಬ್ಸ್ ಗಳಿದೆ. ಇವುಗಳನ್ನೆಲ್ಲ ನಾವು ಮುಂದಿನ ಎಕ್ಸಾಮ್ಸ್ ಗಳಿಗೆ ಸ್ಟಡಿ ಮಾಡಬೇಕು. ಸೊ ಕರ್ನಾಟಕದ ಇಂಪಾರ್ಟೆಂಟ್ ಟ್ರೈಬ್ಸ್ ಗಳನ್ನು ನೋಡೋದಾದ್ರೆ ಬೇಕಿದ್ರೆ, ಸೊ ಯಾವುದು ಐ ಈಲ್ಡ್ ಟ್ರೈಬ್ಸ್ ಗಳ ಬಗ್ಗೆ ನೀವು ನೋಡಬಹುದಾಗಿರುವಂತದ್ದು, ಜೇನು ಕುರುಬ, ಸೋಲಿಗ, PBTG ಆಗಿರುವಂತ ಕೊರಗ, ಸಿದ್ದಿ, ಹಕ್ಕಿಪಿಕ್ಕಿ ಈ ಬುಡಕಟ್ಟು ಜನಾಂಗಗಳ ಬಗ್ಗೆನೂ ನಮ್ಗೆ ಒಂದು ಐಡಿಯಾ ಬರಬೇಕು. ಸೊ ಮುಂದಿನ ಎಕ್ಸಾಮ್ಸ್ಗೆ ಪ್ರಯಾರಿಟಿ ಏರಿಯಾಸ್ ಗಳನ್ನ ನೋಡೋದಾದ್ರೆ, ಮೇಜರ್ ಟ್ರೈಬ್ಸ್ ಅಂಡ್ ದೇರ್ ಸ್ಟೇಟ್ಸ್ ಗಳ ಬಗ್ಗೆ ಒಂದು ನಾಲೆಡ್ಜ್ ಇರಲಿ. ಅದೇ ರೀತಿ ಟ್ರೈಬಲ್ ಡಿಸ್ಟ್ರಿಬ್ಯೂಷನ್ ಆನ್ ಇಂಡಿಯಾ ಮ್ಯಾಪ್ ನೀವೊಂದು ಮ್ಯಾಪ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಥವಾ ನೆನ್ಪಿಟ್ಕೋಬಹುದು. ಸೊ ಈಗಿನ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಅಂದ್ರೆ, ಭಿಲ್ ಬುಡಕಟ್ಟು ಜನಾಂಗ ಒಂದು ಭಾರತದ ಅತಿ ದೊಡ್ಡ ಬುಡಕಟ್ಟು ಗುಂಪುಗಳಲ್ಲಿ ಒಂದಾಗಿದ್ದು, ಪ್ರಮುಖವಾಗಿ
ಯಾವ ಭಾಗದಲ್ಲಿ ಕಂಡು ಬರ್ತಾರೆ ಅಂತ ನಾವು ರಾಜ್ಯಗಳನ್ನ ಕೂಡ ನೋಡಿದ್ವಿ. ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಈ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಐ ಥಿಂಕ್ ಬೈ ನೌ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಕ್ಸಾಮ್ಸ್ಗೆ ನಮ್ಗೆ ಬುಡಕಟ್ಟು ಜನಾಂಗಗಳನ್ನ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅದೇ ರೀತಿ ಮುಂದಿನ ಒಂದು ಕ್ವಶನ್ಸ್ ನೋಡೋಣ. ಎಸ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾಸ್ ನಾಟ್ ಶೇರ್ಡ್ ಕೋಸ್ಟಲ್ ಬೌಂಡ್ರಿ ವಿತ್ ದಿ ಕ್ಯಾಸ್ಪಿಯನ್ ಸಿ? ಅಗೈನ್ ಇಟ್ ಈಸ್ ಅನ್ ಎಕ್ಸಾಮ್ DNA ಮುಖಾಂತರ ಡಿಕೋಡ್ ಮಾಡಬಹುದು. ಏನು ಅಂತ ಅಂದ್ರೆ ಕ್ಯಾಸ್ಪಿಯನ್ ಸಿ ಬಾರ್ಡರಿಂಗ್ ಕಂಟ್ರೀಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ನಾವು ಕಾಮನ್ ಆಗಿ ನೋಡೋದಾದ್ರೆ ಒಂದ್ ತಾರೀಖ್ ಅಂತ ಹೇಳ್ಬಿಟ್ಟು ಒಂದು ಟ್ರಿಕ್ ಎಲ್ಲ ಹೇಳ್ತಾ ಇರ್ತಾರೆ, ಹೌದಲ್ವಾ? ಸೊ ತಾರೀಖ್ ಅಂತ ನೆನ್ಪಿಡ್ತಾ ಇರ್ತಾರೆ. ಇಲ್ಲೇನ್ ಕೇಳಿದಾರೆ, ನೀವು ಇದನ್ನ ಚೆಕ್ ಮಾಡಿ ಇದೆಯಾ ಇಲ್ವಾ ಅಂತ, ಹೌದಲ್ವಾ? ಸೊ ನಮ್ಮ ಆಪ್ಷನ್ ಪ್ರಕಾರ ನಾವು ನೋಡೋದಾದ್ರೆ ಯಾವ್ದು ಶೇರ್ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿ ಉಜ್ಬೇಕಿಸ್ತಾನ್ ಶೇರ್ ಮಾಡಲ್ಲ. ಅದನ್ನ ನಾವು ಮ್ಯಾಪ್ ನ ಮುಖಾಂತರ ಕೂಡ ಪ್ರೂವ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡಿ ಉಜ್ಬೇಕಿಸ್ತಾನ್ ಇದೆಯಾ? ಈ ಉಜ್ಬೇಕಿಸ್ತಾನ್ ನ ಡಬ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕೂಡ ಕರೀತಾರೆ. ಸೊ ಅದೇ ರೀತಿ ಇದ್ರ ಜೊತೆನೆ ಯಾವ್ದ್ರ ಜೊತೆ ಶೇರ್ ಮಾಡುತ್ತೆ ಅನ್ನೋದು ಬೇಕಾದ್ರೆ ಕಲ್ತ್ಬಿಡೋಣ. 5 ಕಂಟ್ರಿಗಳ ಜೊತೆ ನಮ್ಮ ಕ್ಯಾಸ್ಪಿಯನ್ ಸಿ ಬಾರ್ಡರ್ ನ ಶೇರ್ ಮಾಡುತ್ತೆ. ಯಾವ್ಯಾವ್ದು ಅಂತ ಅಂದ್ರೆ ಕಜಕಿಸ್ತಾನ್, ಎಲ್ಲಿ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಕಜಕಿಸ್ತಾನ್. ಅದೇ ರೀತಿ ಸೌತ್ ಈಸ್ಟ್ ರೀಜನ್ ಅಲ್ಲಿ ನಮ್ಗೆ ಟರ್ಕ್ಮೆನಿಸ್ತಾನ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಸದರ್ನ್ ರೀಜನ್ ಅಲ್ಲಿ ಇರಾನ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಅದೇ ರೀತಿ ವೆಸ್ಟ್ ಅಲ್ಲಿ ನಮ್ಗೆ ಅಜರ್ಬೈಜಾನ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಅದೇ ರೀತಿ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ರಷ್ಯಾ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಸೊ ಈ 5 ಏನೋ ರಾಷ್ಟ್ರಗಳ ಜೊತೆ ಕೋಸ್ಟಲ್ ಬೌಂಡ್ರಿನ ಶೇರ್ ಮಾಡುವಂತದ್ದು ನಮ್ಮ ಕ್ಯಾಸ್ಪಿಯನ್ ಸಿ. ಯಾವ್ದ್ರ ಜೊತೆ ಶೇರ್ ಮಾಡಲ್ಲಪ್ಪ ಅಂತ ಅಂದ್ರೆ ಉಜ್ಬೇಕಿಸ್ತಾನ್ ಜೊತೆ ಯಾವುದೇ ಬಾರ್ಡರ್ ಇಲ್ಲ. ಓಕೆ, ಸೊ ಇದನ್ನ ನೀವು ತಾರೀಖ್ ಅಂತ ಏನೋ ಸಮ್ ಈಸಿ ಟ್ರಿಕ್ ಅಲ್ಲಿ ನೀವು ನೆನ್ಪಿಟ್ಕೋಬಹುದು. ಓಕೆ, ಅದೇ ರೀತಿ ಕ್ಯಾಸ್ಪಿಯನ್ ಸಮುದ್ರದ ಬಗ್ಗೆ ಇನ್ನೊಂದಷ್ಟು ಫ್ಯಾಕ್ಟ್ ನ ತಿಳ್ಕೊಳ್ಳೋದಾದ್ರೆ ಇದು ಒಂದೊಂದು ಏನಪ್ಪಾ ಅಂದ್ರೆ ಅತಿ ದೊಡ್ಡ ಒಳನಾಡಿನ ಜಲಸರೋವರ ಅಥವಾ ಇಟ್ ಇಸ್ ದಿ ಲಾರ್ಜೆಸ್ಟ್ ಇನ್ಲ್ಯಾಂಡ್ ವಾಟರ್ ಬಾಡಿ ಇನ್ ದಿ ವರ್ಲ್ಡ್ ಅಥವಾ ಪ್ರಪಂಚದ. ಓಕೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇದರಿಂದ ಏನ್ ಡಿರೈವ್ ಮಾಡಿದ್ವಿ, ಮುಂದಿನ ಎಕ್ಸಾಮ್ಗೆ ಪ್ರಯಾರಿಟಿ ಏರಿಯಾ ಏನು ಅಂದ್ರೆ ನೀವು ಕ್ಯಾಸ್ಪಿಯನ್ ಸಿ ಅಥವಾ ಇಂಪಾರ್ಟೆಂಟ್ ಸಿಗಳು ಕ್ಯಾಸ್ಪಿಯನ್ ಸಿ, ಬ್ಲಾಕ್ ಸಿ, ರೆಡ್ ಸಿ, ಮೆಡಿಟರೇನಿಯನ್ ಸಿ, ಬಾಲ್ಟಿಕ್ ಸಿ, ಸೌತ್ ಚೈನಾ ಸಿ. ಸೊ ಇವುಗಳು ಬಾರ್ಡರ್ ಕಂಟ್ರೀಸ್ ಗಳನ್ನ ಡೆಫಿನೆಟ್ಲಿ ಓದ್ಲೇಬೇಕು ಮುಂದಿನ ಎಕ್ಸಾಮ್ಗೆ. ಅದೇ ರೀತಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಗಳ ಬಗ್ಗೆ ಓದಿ, ಅವುಗಳ ಕ್ಯಾಪಿಟಲ್ಸ್ ಆಗ್ಲಿ, ಬಾರ್ಡರ್ಸ್ ಗಳಾಗ್ಲಿ, ಅಲ್ಲಿ ಹರಿಯುವಂತ ಕೆಲವೊಂದು ಪ್ರಮುಖ ನದಿಗಳಾಗ್ಲಿ, ಏರಿಯಲ್ ಸಿಗೂ ಕ್ಯಾಸ್ಪಿಯನ್ ಸಿಗೂ ಏನ್ ಜಿಯೋಗ್ರಫಿಕಲ್ ಡಿಫರೆನ್ಸಸ್ ಇವುಗಳನ್ನ ಸ್ಟಡಿ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಇಂಪಾರ್ಟೆಂಟ್ ಥಿಂಗ್ ವಿಚ್ ಥೀಮ್ ವಿಚ್ ವಿ ಹ್ಯಾವ್ ಡಿರೈವ್ಡ್ ಫಾರ್ ಅವರ್ ಫ್ಯೂಚರ್ ಎಕ್ಸಾಮ್ಸ್. ಏನ್ PC, AO ನಡೆಯುತ್ತೆ ಅದಕ್ಕೆ ನಾವು ಡಿರೈವ್ ಮಾಡ್ಬೋದು ಇದರಿಂದ. ಓಕೆ, ಸೊ ಅದಾದ್ಮೇಲೆ ಮುಂದಿನ ಕ್ವಶನ್ ನೋಡೋಣ. ಅರೇಂಜ್ ದಿ ಫಾಲೋಯಿಂಗ್ ಮ್ಯಾಪ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಸ್ಕೇಲ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಫಾಲೋಯಿಂಗ್. ಓಕೆ, ಅಂದ್ರೆ ಅವುಗಳ ಪ್ರಮಾಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಮತ್ತು ಕೆಳಗೆ ಕೊಟ್ಟಿರೋ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸೊ ಏನ್ ಕೇಳಿದೆ ಅಂದ್ರೆ 4 ಬೇರೆ ಬೇರೆ ಟೈಪ್ ಆಫ್ ಮ್ಯಾಪ್ಸ್ ಗಳು ಕೊಟ್ಟಿದ್ದಾರೆ. ಇದಂತೂ ವೆರಿ ಲೆಸ್ ಕಾಮನ್ ದಟ್ ವಿ ವಿಲ್ ಸ್ಟಡಿ ಅಲ್ವಾ? ಆದ್ರೂ ನೋಡಿ ಕೇಳಿದರೆ ತುಂಬಾ ರಿಮೋಟ್ ಪ್ಲೇಸಸ್ ಅಥವಾ ರಿಮೋಟ್ ಟಾಪಿಕ್ಸ್ ಗಳನ್ನ ತೆಗೆದು ಕ್ವಶನ್ಸ್ ಕೇಳ್ತಿದ್ದಾರೆ. ಇದೆಲ್ಲ ಆಲ್ದೋ ವೆರಿ ಬೇಸಿಕ್ಸ್ ಆಫ್ ಜಿಯೋಗ್ರಫಿ ಅಂದ್ರೂ ನಾವು ಕನ್ವೆನ್ಷನಲ್ ಬುಕ್ಸ್ ಗಳಲ್ಲಿ ಓದುವಾಗ ಓದಲ್ಲ ಇದನ್ನೆಲ್ಲ. ಸೊ ಇನ್ ಮುಂದೆ ಫೋಕಸ್ ಮಾಡಬೇಕು. ಸೊ ಏನೇನು ಅಂತ ನೋಡೋಣ, ಅರೇಂಜ್ ಮಾಡೋಣ. ಫಸ್ಟ್ ಐ ವಿಲ್ ಜಸ್ಟ್ ಅರೇಂಜ್ ದೆಮ್. ದ ವೆರಿ ಫಸ್ಟ್ ಇಸ್ ಯಾವುದು ಅಂದ್ರೆ ಕೆಡಸ್ಟ್ರಲ್ ಮ್ಯಾಪ್ಸ್ ಅಥವಾ ಭೂಕಂದಾಯ ನಕ್ಷೆ ಅಂತ ಕರಿತೀವಿ. ಸೆಕೆಂಡ್ ಒನ್ ಯಾವ್ದಪ್ಪ ಅಂತ ಅಂದ್ರೆ ಟೋಪೋಗ್ರಾಫಿಕಲ್ ಮ್ಯಾಪ್ ಅಥವಾ ಸ್ಥಳ ಸ್ವರೂಪ ನಕ್ಷೆ ಅಂತ ಕರಿತೀವಿ. ಮೂರನೇದು ಯಾವ್ದಪ್ಪ ಅಂತ ಅಂದ್ರೆ ವಾಲ್ ಮ್ಯಾಪ್ ಅಥವಾ ಗೋಡೆ ನಕ್ಷೆ ಅಂತ ಕೂಡ ಕರಿತೀವಿ. ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಅಟ್ಲಾಸ್ ನಕ್ಷೆ, ಅಟ್ಲಾಸ್ ಮ್ಯಾಪ್ ಅಂತ ಕರಿತೀವಿ. ಸೊ ಇದರಿಂದ ಆಪ್ಷನ್ ಯಾವ್ದು ಸಿಗುತ್ತೆ ನಮ್ಗೆ? BCDA. ಓಕೆ, ಸೊ ಯೂಶಲಿ ನಾವು ಓದಲ್ಲ, ಸೊ ಅದಕ್ಕೆ ನಾನು ನಿಮ್ಗೆ ಇವನ್ ಇಮೇಜ್ ನ ತೋರಿಸ್ತಾ ಇದ್ದೀನಿ. ಕ್ಯಾಡಸ್ಟ್ರಲ್ ಮ್ಯಾಪ್ ಅಥವಾ ಭೂಕಂದಾಯ ನಕ್ಷೆ ಯಾವ್ದಪ್ಪ ಅಂತ ಅಂದ್ರೆ ಯಾವ್ದನ್ನ ಕ್ಯಾಡಸ್ಟ್ರಲ್ ಮ್ಯಾಪ್ ಅಂತ ಕರಿತೀವಿ? ಇಂಡಿವಿಜುವಲ್ ಪ್ಲಾಟ್ಸ್ ಗಳು ಅಥವಾ ಪ್ರಾಪರ್ಟಿ ಬೌಂಡ್ರಿಗಳು ಅಥವಾ ಸಿಟಿ ಪ್ಲಾಟ್ಸ್ ಗಳು ಡೀಟೇಲ್ಡ್ ಆಗಿ ಏನ್ ಕವರ್ ಮಾಡುತ್ತಲ್ಲ ಇದನ್ನೆಲ್ಲ ನಾವು ಭೂನಕ್ಷೆ ಅಥವಾ ಕ್ಯಾಡಸ್ಟ್ರಲ್ ಮ್ಯಾಪ್ಸ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಒನ್ ಯಾವ್ದಪ್ಪ ಅಂತ ಅಂದ್ರೆ ಟೋಪೋಗ್ರಫಿಕಲ್ ಮ್ಯಾಪ್ಸ್. ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಲ್ಲಿ ರಿಲೀಫ್ ಫೀಚರ್ಸ್ ಗಳು, ಕಾಂಟೂರ್ ಲೈನ್ಸ್ ಗಳು, ರಿವರ್ಸ್, ರೋಡ್ಸ್, ಸೆಟಲ್ಮೆಂಟ್ಸ್ ಇದನ್ನೆಲ್ಲ ತೋರಿಸುವಂತದ್ದು ಟೋಪೋಗ್ರಫಿಕಲ್ ಮ್ಯಾಪ್ ಅಥವಾ ಸ್ಥಳ ಸ್ವರೂಪ ನಕ್ಷೆ ಅಂತ ಕರಿತೀವಿ. ಗೋಡೆ ನಕ್ಷೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಲೈಬ್ರರಿಗಳಲ್ಲಿ ಅಥವಾ ನಮ್ಮ ರೂಮ್ ಗಳಲ್ಲಿ ಹಾಕೊಂಡಿರ್ತೀವಲ್ವಾ, ಅದನ್ನ ಗೋಡೆ ನಕ್ಷೆ ಅಥವಾ ವಾಲ್ ಮ್ಯಾಪ್ ಅಂತ ಕರಿತೀವಿ. ಇವನ್ ಕ್ಲಾಸ್ ರೂಮ್ಸ್ ಅಲ್ಲಿ, ಆಫೀಸ್ ರೂಮ್ಸ್ ಗಳಲ್ಲಿ ಏನ್ ಹಾಕಿರ್ತಾರೆ ಇದನ್ನ ಗೋಡೆ ನಕ್ಷೆ ಅಂತ ಕರಿತೀವಿ. ಅಟ್ಲಾಸ್ ನಾವೇನ್ ಸಣ್ಣದಾಗಿ ಬುಕ್ ಅಲ್ಲಿ ಯೂಸ್ ಮಾಡ್ತೀವಿ ಅಥವಾ ತುಂಬಾ ಲಾರ್ಜ್ ಏರಿಯಾಗಳನ್ನ ತುಂಬಾ ಲೀಸ್ಟ್ ಡೀಟೇಲ್ ಅಥವಾ ಸಣ್ಣ ಬುಕ್ ಗಳಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರಲ್ಲ ಅದನ್ನ ಅಟ್ಲಾಸ್ ಮ್ಯಾಪ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್ ಬೇಸಿಕ್ಸ್ ಅಂಡ್ ಇದನ್ನ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಕ್ವಶನ್ ಹೋಗೋಣ. ಎಸ್, ದಿಸ್ ದಿ ನೋಟ್ಸ್ ಫಾರ್ ದಿ ಅಬೋವ್ ಕ್ವಶನ್. ಓಕೆ, ಸೊ ಮುಂದಿನ ಕ್ವಶನ್ ಹೋಗೋಣ. ಸೊ ಏನ್ ಹೇಳ್ತಾ ಇದೆ, ಅಗೇನ್ ವಿ ಹಾವ್ ಗಾಟ್ ಒನ್ ಮೋರ್ ಮ್ಯಾಚಿಂಗ್. ಓಕೆ, ಸೊ ಏನ್ ಹೇಳುತ್ತೆ ಅಂತ ಅಂದ್ರೆ ಕೋಪನ್ ಕ್ಲೈಮೇಟ್ ಕ್ಲಾಸಿಫಿಕೇಶನ್ ಏನಿದೆ
ಯಾವ ಒಂದು ಕೋಡ್ಗಳು ಯಾವ ಒಂದು ಕ್ಲೈಮೇಟ್ ರೀಜನ್ಗೆ ಮ್ಯಾಚ್ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ಅದಕ್ಕೆ ಹೋಗೋಕ್ ಮುಂಚೆ ನಾವು ರಫ್ ಆಗಿ ನೋಡೋಣ. ಸೊ ಎ ಇದ್ರೆ ಇದು ಯಾವ ಪ್ರದೇಶನ ಏನೋ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಟ್ರಾಪಿಕಲ್ ರೀಜನ್ಸ್ ಅಥವಾ ಉಷ್ಣವಲಯಗಳನ್ನ ಇಂಡಿಕೇಟ್ ಮಾಡುತ್ತೆ. ಬಿ ಇದ್ರೆ ಡ್ರೈ ರೀಜನ್ಸ್ ಗಳನ್ನ ಇಂಡಿಕೇಟ್ ಮಾಡುತ್ತೆ. ಸಿ ಇದ್ರೆ ಟೆಂಪರೇಟ್ ರೀಜನ್ಸ್ ನ, ಡಿ ಇದ್ರೆ ಕಾಂಟಿನೆಂಟಲ್ ರೀಜನ್, ಇ ಇದ್ರೆ ಪೋಲಾರ್ ರೀಜನ್ ನ ಇಂಡಿಕೇಟ್ ಮಾಡುತ್ತೆ. ಅಟ್ಲೀಸ್ಟ್ ಈ ಬೇಸಿಕ್ಸ್ ಆದ್ರೂ ನಿಮಗೆ ಗೊತ್ತಿರಬೇಕು, ಓಕೆನಾ? ಸೊ ಎಸ್, ಸೊ ಫಸ್ಟ್ ಆಪ್ಷನ್ ಏನ್ ಹೇಳ್ತಾ ಇದೆ, ಎ ಡಬ್ಲ್ಯೂ ಇದೆ. ಓಕೆ, ಸೊ ಎ ಏನಿದೆ, ಟ್ರಾಪಿಕಲ್ ರೀಜನ್. ಸೊ ನಿಮ್ಗೆ ಆಲ್ಮೋಸ್ಟ್ ಫಸ್ಟ್ ಆಪ್ಷನ್ ಇಂದನೇ ಒಂದಷ್ಟು ಡಿರೈವ್ ಮಾಡಬಹುದು, ಆದ್ರೆ ನೀವು ಸೆಕೆಂಡ್ ವರ್ಡ್ ನ ಕೂಡ ನೋಡ್ಬೇಕು. ಸೊ ಎ ಯಾವ್ದಪ್ಪ ಅಂತ ಅಂದ್ರೆ ಎ ಡಬ್ಲ್ಯೂ ಯಾವ್ದು ಹೇಳುತ್ತೆ ಅಂತ ಅಂದ್ರೆ ಸಾವನ್ನ ಕ್ಲೈಮೇಟ್ ರೀಜನ್ ನ ಹೇಳುತ್ತೆ. ಓಕೆ, ಹೆಂಗೆ ಅಂತ ಬೇಕಾದ್ರೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎ ಇದೆ. ಸೊ ಎ ಯಾವ್ದ್ಯಾವ್ದು ಬರುತ್ತೆ ಅಂದ್ರೆ ಒಂದು ಸಾವನ್ನ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಡಬ್ಲ್ಯೂ ನು ಕೂಡ ನಾವು ಆಡ್ ಮಾಡಬೇಕು. ಏರಿಡ್ ಡೆಸರ್ಟ್. ಓಕೆ, ಏರಿಡ್ ಡೆಸರ್ಟ್ ಎಲ್ಲಿ ಕಂಡು ಬರೋದು ನಮ್ಗೆ? ಸೊ ಸಾವನ್ನ ರೀಜನ್ಸ್ ಅಲ್ಲಿ, ಹೌದ್ ತಾನೆ? ಅಥವಾ ಶುಷ್ಕ ವಲಯಗಳು ಅಂತ ಏನ್ ಕರಿತೀವಿ. ಸೊ ಎ ಡಬ್ಲ್ಯೂ ಯಾವುದು ಅಂತ ಅಂದ್ರೆ ಸಾವನ್ನ ಕ್ಲೈಮೆಟಿಕ್ ರೀಜನ್. ಸೊ ಅದೇ ರೀತಿ ನೆಕ್ಸ್ಟ್ ಯಾವ್ದಿದೆ, ಬಿ ಎಸ್ ಎಚ್ ಡಬ್ಲ್ಯೂ. ಸೊ ಬಿ ಎಸ್ ಎಚ್ ಡಬ್ಲ್ಯೂ ಯಾವ್ದಕ್ಕೆ ಅಂತ ಅಂದ್ರೆ ನಮ್ಗೆ ಸ್ಟೆಪ್ಪೆ ಕ್ಲೈಮೇಟ್ ರೀಜನ್ ಕಂಡು ಬರುತ್ತೆ. ಬೇಕಿದ್ರೆ ಇದನ್ನು ಮ್ಯಾಚ್ ಮಾಡೋಣ. ಸಿ ಬಿ ಇದೆ ಅಲ್ವಾ? ಸೊ ಬಿ ಅಲ್ಲಿ ಯಾವ್ಯಾವ್ದು ಫಸ್ಟ್ ಇಲ್ಲೇ ಡೈರೆಕ್ಟ್ ಆಗಿ ಮೆನ್ಷನ್ ಆಗಿದೆ, ಬಿ ಎಸ್ ಇದೆ ನೋಡಿ. ಓಕೆ, ಸೆಮಿ ಏರಿಡ್ ಸ್ಟೆಪ್ಪೆ, ಹೌದಲ್ವಾ? ಸೆಮಿ ಏರಿಡ್ ಸ್ಟೆಪ್ಪೆ. ಅದ್ರ ನೀವು ಹೆಚ್ಚು ಇದೆ, ಸೊ ಹಾಟ್. ಓಕೆ, ಹಾಟ್ ರೀಜನ್. ಸೊ ಸ್ಟೆಪ್ಪೆ ಕ್ಲೈಮೇಟ್ ರೀಜನ್ ಬಿ ಎಸ್ ಎಚ್ ಡಬ್ಲ್ಯೂ, ಹೌದಲ್ವಾ? ಸೊ ಯು ಕ್ಯಾನ್ ಮ್ಯಾಚ್ ವಿತ್ ಅನದರ್ ಏನೋ ಇಲ್ಲೇ ಸಿಮಿಲರ್ ಇಲ್ಲೂ ಕೂಡ ಇದೆ ಅಲ್ವಾ, ಸಾವನ್ನ ಮತ್ತೆ ಡ್ರೈ ವಿಂಟರ್ ಇರುವಂತ ರೀಜನ್, ಹೌದಲ್ವಾ? ಸೊ ಇದು ಸೆಮಿ ಏರಿಡ್ ಸ್ಟೆಪ್ಪೆ ಅಥವಾ ಸ್ಟೆಪ್ಪೆ ಕ್ಲೈಮೇಟ್ ರೀಜನ್ ಏನಿದೆ ಅದನ್ನ ನಾವು ಬಿ ಎಸ್ ಎಚ್ ಡಬ್ಲ್ಯೂಗೆ ಮ್ಯಾಚ್ ಮಾಡಿದ್ವಿ. ಅದೇ ರೀತಿ ಸಿ ಡಬ್ಲ್ಯೂ ಎಚ್ ಡಬ್ಲ್ಯೂ, ಹೌದಲ್ವಾ? ಸೊ ಸಿ ಡಬ್ಲ್ಯೂ ಎಚ್ ಡಬ್ಲ್ಯೂ ಇದ್ಯಾವ್ದಕ್ ಮ್ಯಾಚ್ ಆಗುತ್ತೆ ಅಂತ ಅಂದ್ರೆ ಟ್ರಾಪಿಕಲ್ ಡೆಸರ್ಟ್ ಕ್ಲೈಮೇಟ್ ರೀಜನ್. ಸೊ ಅದನ್ನು ನೋಡ್ಬಿಡೋಣ, ಸೊ ಹೆಂಗ್ ಮ್ಯಾಚ್ ಆಗುತ್ತೆ ಅಂತ. ಈಗ ಸಿ ಅಂದ್ರೆ ಯಾವುದು? ಎಸ್, ಸೊ ಸಿ ಫಸ್ಟ್ ಬಂದ್ಬಿಟ್ಟು ಟೆಂಪರೇಟು. ಸೊ ಅದಾದ್ಮೇಲೆ ಇಲ್ಲಿ ಡ್ರೈ ವಿಂಟರು, ಹೌದಲ್ವಾ? ಸೊ ಡ್ರೈ ವಿಂಟರು ಇದು ಮತ್ತೆ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ರೆ ಹೆಚ್ ಬಂದ್ಬಿಟ್ಟು ಹಾಟ್, ಹೌದಲ್ವಾ? ಸೊ ದಿಸ್ ಮ್ಯಾಚಸ್ ವಿತ್ ದಿ ಟ್ರಾಪಿಕಲ್ ಡೆಸರ್ಟ್ ಕ್ಲೈಮೆಟಿಕ್ ರೀಜನ್. ವಿ ಹ್ಯಾವ್ ಇ ಟಿ. ಓಕೆ, ಸೊ ಇ ಟಿ ಯಾವುದು ಅಂತ ಅಂದ್ರೆ ಟಂಡ್ರಾ ಕ್ಲೈಮೆಟಿಕ್ ರೀಜನ್. ಇದು ಸಿಂಪಲ್, ಇಲ್ಲಿ ನೋಡಿ ಪೋಲಾರ್ ರೀಜನ್, ಅದನ್ನೇ ಟಂಡ್ರಾ ಅಂತ ಕರೆಯೋದು. ಸೊ ಇ ಟಿ ಟಂಡ್ರಾ ರೀಜನ್. ಅಟ್ಲೀಸ್ಟ್ ನೀವು ಒಂದು ಎರಡಾದ್ರೂ ಕರೆಕ್ಟ್ ಆಗಿ ತಿಳ್ಕೊಂಡ್ರು ಕೂಡ ನೀವು ಮ್ಯಾಚ್ ಮಾಡ್ಬೋದು. ಸೊ ಇದರಿಂದ ಯಾವುದು? ಆಪ್ಷನ್ 2, ಹೌದಲ್ವಾ? ಸೊ ಕೊಯಪನ್ ಕ್ಲಾಸಿಫಿಕೇಶನ್ ನ ಪ್ರಕಾರ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇಂಪಾರ್ಟೆಂಟ್. ಸೊ ಮುಂದಿನ ಎಕ್ಸಾಮ್ಗೆ ಪ್ರಯಾರಿಟಿ ಏರಿಯಾ ಏನಪ್ಪಾ ಅಂದ್ರೆ ಕ್ಲೈಮೆಟಿಕ್ ಟೈಪ್ಸ್ ಗಳು ಯಾವ್ಯಾವುದು, ಅವುಗಳ ಜಾಗತಿಕ ವಿಸ್ತರಣೆ ಅಥವಾ ವರ್ಲ್ಡ್ ಡಿಸ್ಟ್ರಿಬ್ಯೂಷನ್ ಏನು, ಮತ್ತೆ ಈಕ್ವಟೋರಿಯಲ್ ಕ್ಲೈಮೇಟ್ ಯಾವ ರೀತಿ ಇರುತ್ತೆ, ಮಾನ್ಸೂನ್ ಕ್ಲೈಮೇಟ್ ಯಾವ ರೀತಿ, ಸವನ್ನ ಯಾವ ರೀತಿ, ಡೆಸರ್ಟ್ ಯಾವ ರೀತಿ, ಮೆಡಿಟರೇನಿಯನ್ ಯಾವ ರೀತಿ. ಸೊ ಇವುಗಳನ್ನ ಸ್ಟಡಿ ಮಾಡಬೇಕು. ಅದೇ ರೀತಿ ಭಾರತದ ಹವಾಮಾನದ ಭಾಗಗಳು, ಓಕೆ, ಇಂಡಿಯನ್ ಕ್ಲೈಮೆಟಿಕ್ ರೀಜನ್ಸ್, ವೆಸ್ಟರ್ನ್ ಘಾಟ್ಸ್, ರಾಜಸ್ಥಾನ್ ಡೆಸರ್ಟ್ಸ್, ಡೆಕನ್ ಪ್ಲೇಟು, ಹಿಮಾಲಯನ್ ಕ್ಲೈಮೇಟ್, ನಾರ್ತ್ ಈಸ್ಟ್, ಇದನ್ನೆಲ್ಲ ನಾವು ಮುಂದಿನ ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಸ್ಟಡಿ ಮಾಡಬೇಕು ಅನ್ನೋದನ್ನ ಡಿರೈವ್ ಮಾಡ್ತೀವಿ ಇದರಿಂದ, ಹೌದಲ್ವಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಎಸ್, ದಿಸ್ ಟೈಪ್ ವಾಸ್ ವೆರಿ ಕಾಮನ್ ಇನ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಈ ಹಿಂದೆ. ಸೊ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಗಳಲ್ಲೂ ಇದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ನದಿಗಳಲ್ಲಿ ಅಥವಾ ಅಮಾಂಗ್ ದಿ ಫಾಲೋಯಿಂಗ್ ರಿವರ್ಸ್ ಉತ್ತರದಿಂದ ದಕ್ಷಿಣದವರೆಗೆ, ನಾರ್ತ್ ಟು ಸೌತ್ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಫಸ್ಟ್ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಎಸ್, ಸೊ ನಾರ್ದರ್ನ್ ಮೋಸ್ಟ್ ಯಾವ್ದಿರ್ಬೋದು? ಮಾಹಿ ರಿವರ್ ಇರ್ಬೋದು, ಹೌದಲ್ವಾ? ಎಸ್, ಯಾ, ಬಿಕಾಸ್ ಭವಾನಿ ಇದೆಲ್ಲ ಸೌತ್ ಅಲ್ಲೇ ಕಂಡ್ಬರೋದು, ಪೆರಿಯಾರ್ ಕೂಡ ಸೌತ್ ಅಲ್ಲೇ ಕಂಡ್ಬರೋದು. ಇವೆರಡು ಆಪ್ಷನ್ಸ್ ರೂಲ್ಡ್ ಔಟ್. ಸೊ ಇವೆರಡು ನೋಡೋಣ ಫಸ್ಟ್, ಅಲ್ವಾ? ಸೊ ನಾರ್ದರ್ನ್ ಮೋಸ್ಟ್ ಮಾಹಿ ಇದೆ, ಹೌದಲ್ವಾ? ಸೊ ಮಾಹಿ ಆದ್ಮೇಲೆ ಎರಡು ಆಪ್ಷನ್ ಅಲ್ಲೂ ತಾಪಿನೂ ಇದೆ, ಹೌದಲ್ವಾ? ಸೊ ತಾಪಿ ಲಾಸ್ಟ್ ಅಲ್ಲಿ ಬರುತ್ತಾ ಅಥವಾ ನಾರ್ತ್ ಅಲ್ಲಿ ಬರುತ್ತಾ? ಇದು ಬರೋದು ನಾರ್ತ್ ಅಲ್ಲೇನೆ, ಹೌದಲ್ವಾ? ಸೊ ಹಂಗಾದ್ರೆ ಭವಾನಿಗಿಂತ ಮೇಲಿರ್ಬೇಕು ತಾಪಿ. ಸೊ ಇದು ರೂಲ್ಡ್ ಔಟ್. ಸೊ ಹಂಗಿದ್ರೆ ಇದು ಆಪ್ಷನ್, ಹೌದಲ್ವಾ? ಸೊ ಮಾಹಿ, ತಾಪಿ, ಕೃಷ್ಣ, ಭವಾನಿ, ಪೆರಿಯಾರ್, ಎಕ್ಸಾಕ್ಟ್ಲಿ. ಸೊ ಎಲ್ಲೆಲ್ಲಿ ಕಂಡು ಬರುತ್ತೆ ಒಂದ್ಸಲಿ ರೆಫ್ ಆಗ್ಬೇಕಾದ್ರೆ ನಾವು ರಿಕಾಲ್ ಮಾಡೋದಾದ್ರೆ ಆಕ್ಟಿವ್ ಆಗಿ ಮಾಹಿ ಕಂಡು ಬರೋದು ಎಲ್ಲಿ ಅಂತ ಅಂದ್ರೆ ಮಧ್ಯಪ್ರದೇಶ್ ಮತ್ತೆ ಗುಜರಾತ್ ಅಲ್ಲಿ, ಹೌದಲ್ವಾ? ತಾಪಿ ಎಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತೆ ಗುಜರಾತ್ ಅಲ್ಲಿ ಕಂಡು ಬರುವಂತದ್ದು. ಸೊ ನಮ್ಮ ಕೃಷ್ಣ ಎಲ್ಲಿ ಕಂಡು ಬರುತ್ತೆ? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶಲ್ಲಿ. ಭವಾನಿ ನಮ್ಮ ಕಾವೇರಿ ನದಿಯ ಒಂದು ಉಪನದಿ, ಸೊ ಕೇರಳ ಮತ್ತೆ ತಮಿಳ್ನಾಡು, ಹೌದಲ್ವಾ? ಸೊ ಅದೇ ರೀತಿ ಪೆರಿಯಾರ್ ಎಲ್ಲಿ ಕಂಡು ಬರುತ್ತೆ? ಎಸ್, ಸೊ ಪೆರಿಯಾರು ಸದರ್ನ್ ಮೋಸ್ಟ್ ಕೇರಳದಲ್ಲಿ ಕಂಡು ಬರುವಂತದ್ದು, ಹೌದಲ್ವಾ? ಸೊ ಇದನ್ನೇ ನಾವು ಹೇಳಿದ್ದು ಮಾಹಿ, ತಾಪಿ. ಓಕೆ, ಸೊ ಅದೇ ರೀತಿ ಇಲ್ಲಿ ಭವಾನಿ ಸಾಗರ್ ಅಥವಾ ಭವಾನಿ ಇದೆ, ಹೌದಲ್ವಾ? ಸೊ ಪೆರಿಯಾರ್ ಇದೆ, ಹೌದಲ್ವಾ? ಸೊ ವಿತ್ ದಿಸ್ ನಮ್ಗೆ ಕರೆಕ್ಟ್ ಸೀಕ್ವೆನ್ಸ್ ನಾರ್ತ್ ಟು ಸೌತ್, ನಾರ್ದರ್ನ್ ಮೋಸ್ಟ್ ಮಾಹಿ, ತಾಪಿ ಅಥವಾ ತಪ್ತಿ ಅಂತ ಕೂಡ ಕರೀತಾರೆ. ನಮ್ಗೆ ಕೃಷ್ಣ ಇದೆ, ಭವಾನಿ ಇದೆ, ಪೆರಿಯಾರ್ ಇದೆ, ಹೌದಲ್ವಾ? ಸೊ ಇದು ಕೃಷ್ಣಾ ನದಿ. ಓಕೆ, ಸೊ ಇದರಿಂದ ಏನ್ ಗೊತ್ತಾಯ್ತು ನಮ್ಗೆ?
ಪ್ರಯಾರಿಟಿ ಏರಿಯಾಸ್ ಏನಪ್ಪಾ ಮುಂದಿನ ಎಕ್ಸಾಮ್ಗೆ, ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಮಾಹಿ ಕಂಡುಬರೋದು ಮಧ್ಯಪ್ರದೇಶ್ ಗುಜರಾತ್ ನಡುವೆ, ತಾಪಿ ಕಂಡುಬರೋದು ಮಧ್ಯಪ್ರದೇಶ್ ಮಹಾರಾಷ್ಟ್ರ ಗುಜರಾತ್, ಕೃಷ್ಣ ನಮ್ಮ ಕರ್ನಾಟಕದಲ್ಲೂ ಕಂಡುಬರುತ್ತೆ, ಭವಾನಿ ಕಾವೇರಿ ನದಿಯ ಒಂದು ಉಪನದಿ, ಪೆರಿಯಾರ್ ಕಂಡುಬಂದ್ಬಿಟ್ಟು ಕಂಡುಬರುವಂತದ್ದು ಅತಿ ದಕ್ಷಿಣದಲ್ಲಿರುವಂತ ಮತ್ತು ಕೇರಳ ರಾಜ್ಯದ ಅತಿ ಉದ್ದದ ನದಿ ಕೂಡ ಒಂದು. ಸೊ ಏನ್ ತಿಳ್ಕೊಬೇಕು ಅಂದ್ರೆ ಇಂಡಿಯನ್ ರಿವರ್ಸ್ ಮ್ಯಾಪ್ ಮೇಲೆ ಮ್ಯಾಪ್ ಮಾಡುವಂತದ್ದು ಗೊತ್ತಿರಬೇಕು. ನಾರ್ತ್ ಟು ಸೌತ್ ಆರ್ಡರು, ವೆಸ್ಟ್ ಟು ಈಸ್ಟ್ ಆರ್ಡರು, ಈಸ್ಟ್ ಫ್ಲೋಯಿಂಗ್ ವರ್ಸಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗೊತ್ತಿರಬೇಕು. ಬೇರೆ ಬೇರೆ ನದಿಗಳಿಗೆ ಉಪನದಿಗಳು ಅಥವಾ ಟ್ರಿಬ್ಯೂಟರೀಸ್ ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಓಕೆ, ಸೊ ಮತ್ತೆ ಕರ್ನಾಟಕದ ಮೇಜರ್ ನದಿಗಳು ಯಾವ್ಯಾವ್ದಿದೆ, ಸೊ ಅವುಗಳ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಮುಂದಿನ ಎಕ್ಸಾಮ್ಸ್ ಗಳಿಗೆ ಸ್ಟಡಿ ಮಾಡಬೇಕು ಅನ್ನೋದನ್ನ ನಾವು ಇದರಿಂದ ಆರಾಮಾಗಿ ಡಿರೈವ್ ಮಾಡ್ಬೋದು. ಎಸ್, ಸೊ ಅದಾದ್ಮೇಲೆ ಅನದರ್ ಇಂಪಾರ್ಟೆಂಟ್ ಕ್ವಶನ್, ಇಟ್ ಇಸ್ ಬೇಸಿಕಲಿ ನಮ್ಮ ಹ್ಯೂಮನ್ ಜಿಯೋಗ್ರಫಿ ಅಥವಾ ಎಕನಾಮಿಕ್ ಜಿಯೋಗ್ರಫಿ ಅಂತ ಕೂಡ ಕರಿಬಹುದು. ಸೊ ಅಲ್ಲಿಂದ ಬಂದಿದೆ ಏನು, ಆನ್ ದಿ ಬೇಸಿಸ್ ಆಫ್ ಐರನ್ ಕಂಟೆಂಟ್ ಅಥವಾ ಕಬ್ಬಿಣ ಅಂಶವನ್ನು ಆಧರಿಸಿ, ಕಬ್ಬಿಣದ ಅದಿರಿನಲ್ಲಿರುವ ಕಬ್ಬಿಣ ಅಂಶವನ್ನ ಆಧರಿಸಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ. ನೋಡಿ ಎಕ್ಸಾಮ್ ಅಲ್ಲಿ ಟೈಮ್ಸ್ ಏನ್ ಮಿಸ್ಟೇಕ್ ಮಾಡ್ತೀವಿ ಅಂದ್ರೆ, ನಾವು ಯೂಶಲಿ ಹೈಯೆಸ್ಟ್ ಲೋಯೆಸ್ಟ್ ಆರ್ಡರ್ ನ ನೆನ್ಪಿಟ್ಕೊಂಡಿರ್ತೀವಿ, ಹೌದಲ್ವಾ? ಎಸ್, ಈ ರೀತಿ ಮ್ಯಾಗ್ನೆಟೈಟ್, ಹೆಮೆಟೈಟ್, ಲೈಮೊನೈಟ್, ಸಿಡರೈಟ್ ಈ ರೀತಿ ನಾವು ನೆನ್ಪಿಟ್ಕೊಂಡಿರ್ತೀವಿ, ಹೌದಲ್ವಾ? ಇದು ಹೈಯೆಸ್ಟ್ ಲೋಯೆಸ್ಟ್. ಓಕೆ, ಇದನ್ನ ಉಲ್ಟಾ ಮಾಡ್ಬೇಕು ನಾವು. ಸೊ ಫಸ್ಟ್ ಯಾವ್ದು ಬರುತ್ತೆ ಅಂತ ಅಂದ್ರೆ ಸಿಡರೈಟು, ಲೈಮೊನೈಟು. ಓಕೆ, ಅಂದ್ರೆ ಲೋಯೆಸ್ಟ್ ಟು ಹೈಯೆಸ್ಟ್ ಅರೇಂಜ್ ಮಾಡ್ಬೇಕಾದ್ರೆ ದೆನ್ ಹೆಮಟೈಟು, ದೆನ್ ಮ್ಯಾಗ್ನೆಟೈಟ್, ಹೌದಲ್ವಾ? ಸೊ ಇದೆಲ್ಲಿದೆ ನಮ್ಗೆ? ಎಸ್, ಆಪ್ಷನ್ ಬಿ ಅಲ್ಲಿ ಇದೆ, ಹೌದಲ್ವಾ? ಸಿಡರೈಟ್, ಲೈಮೊನೈಟ್, ಹೆಮಟೈಟ್, ಮ್ಯಾಗ್ನೆಟೈಟ್. ಸೊ ಇದನ್ನ ನಾವು ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಡ್ ಆಗು ನೋಡೋದಾದ್ರೆ, ಸಿಡರೈಟ್ ಅಲ್ಲಿ ಎಷ್ಟಿದೆ ಅಂತ ಅಂದ್ರೆ 48% ಐರನ್ ಇರುತ್ತೆ. ಅದೇ ರೀತಿ ಲೈಮೊನೈಟ್ ಅಲ್ಲಿ 40ರಿಂದ 60% ಐರನ್ ಇರುತ್ತೆ. ಹೆಮಟೈಟ್ ಅಲ್ಲಿ ಏನಿರುತ್ತೆ ಅಂದ್ರೆ 60ರಿಂದ 70% ಇರುತ್ತೆ. ಮ್ಯಾಗ್ನೆಟೈಟು ತುಂಬಾ ಅತಿ ಉತ್ತಮ ದರ್ಜೆ ಅಂತ ಕೂಡ ಕರೆಯೋದು, 70% ಗಿಂತ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟ್. ಸೊ ಮುಂದಿನ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್, ಮಿನರಲ್ ರಿಸೋರ್ಸ್ ಇನ್ ಇಂಡಿಯಾ, ಐರನ್ ಓರು, ಮ್ಯಾಂಗನೀಸು, ಬಾಕ್ಸೈಟು, ಕಾಪರು, ಮೈಕಾ ಈ ರಿಸೋರ್ಸ್ ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಕರ್ನಾಟಕದಲ್ಲಿ ಕಂಡುಬರುವಂತ ಖನಿಜಗಳ ಬಗ್ಗೆ ಮತ್ತೆ ಎಲ್ಲೆಲ್ಲಿ ಕಂಡುಬರುತ್ತೆ, ಯಾವ ಒಂದು ಡಿಸ್ಟಿಕ್ ಗಳಲ್ಲಿ ಕಂಡುಬರುತ್ತೆ ಅದನ್ನ ನಾವು ಸ್ಟಡಿ ಮಾಡಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಐರನ್ ಓರ್ ಕಂಡುಬರುತ್ತೆ ಇದನ್ನ ನಾವು ಮುಂದಿನ ಎಕ್ಸಾಮ್ಸ್ಗೆ ಫೋಕಸ್ ಮಾಡಬೇಕು, ಹೌದಲ್ವಾ? ಸೊ ಅದಾದ್ಮೇಲೆ ಎಸ್, ದ ಲಾಸ್ಟ್ ಕ್ವಶನ್ ಫಾರ್ ಅವರ್ ಜಿಯೋಗ್ರಫಿ ಅಥವಾ 12ನೇ ಕ್ವಶನ್ ಯಾವ್ದಪ್ಪ ಅಂತ ಅಂದ್ರೆ, ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕೇಳಿದರೆ, ತುಂಬಾ ಬೇಸಿಕ್ ಕ್ವಶನ್ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆರ್ ರೀಜನ್ ವಾಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಫಸ್ಟ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್? ಅಂದ್ರೆ ಹಸಿರು ಕ್ರಾಂತಿ ಅಂತ ನಡೀತು ನಮ್ಮ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು 1960 ಇಂದ 70ಯ ಈ ಭಾಗದಲ್ಲಿ ಸ್ಟಾರ್ಟ್ ಮಾಡಿದ್ರು. ಸೊ ಯಾವ ಒಂದು ರಾಜ್ಯಗಳು ಇದ್ರ ಭಾಗ ಆಗಿಲ್ಲ ನಮ್ಗೆ ಗೊತ್ತಿದೆ. ಕರ್ನಾಟಕ ಮೊದಲನೇ ಒಂದು ಫೇಸ್ ಅಲ್ಲಿ ಕವರ್ ಮಾಡಿರ್ಲಿಲ್ಲ, ಎರಡನೇ ಫೇಸ್ ಅಲ್ಲಿ ಕವರ್ ಮಾಡಿದ್ರು. ಇದಂತೂ ಕಾಮನ್, ನಿಮಗೆ ಗೊತ್ತಿದೆ. ಪಂಜಾಬ್, ಹರಿಯಾಣ, ವೆಸ್ಟರ್ನ್ ಉತ್ತರ ಪ್ರದೇಶ್ ಇವು ಮೊದಲನೇ ಭಾಗದಲ್ಲಿ ಕವರ್ ಮಾಡಿದ್ವಿ. ಕರ್ನಾಟಕ ಮೊದಲನೇ ಭಾಗದಲ್ಲಿ ಇರಲಿಲ್ಲ, ಬಟ್ ಸೆಕೆಂಡ್ ಫೇಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು. 1970 ಟು 1980s ಅಲ್ಲಿ ಏನ್ ತಗೊಂಬಂದ್ರಲ್ಲ ಆವಾಗ ಕರ್ನಾಟಕನ ಇನ್ಕ್ಲೂಡ್ ಮಾಡಿದ್ರು. ಸೊ ಮೊದಲನೇ ಭಾಗದಲ್ಲಿ ಓನ್ಲಿ ದಿ ಸ್ಟೇಟ್ಸ್ ವರ್ ಕವರ್ಡ್. ಓಕೆ, ಸೊ ಇದರಿಂದ ನಾವು ಓವರ್ ಆಲ್ ಸಮ್ಮರಿ ಏನಪ್ಪಾ ಅಂತಂದ್ರೆ, ಮುಂದಿನ ಎಕ್ಸಾಮ್ಸ್ ಗಳಿಗೆ ವಾಟ್ ಆರ್ ದಿ ಐ ಪ್ರಯಾರಿಟಿ ಏರಿಯಾಸ್ ಫ್ರಮ್ ಜಿಯೋಗ್ರಫಿ ಅನ್ನೋದನ್ನ ಡಿರೈವ್ ಮಾಡಿದ್ವಿ. ಈ ಆಧಾರದ ಮೇಲೆ ನೀವು ಏನ್ ಎಒ ಅಥವಾ ಎಎಒಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದೇ ರೀತಿ ಪಿಸಿ ಅಥವಾ PSI ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಮುಂದೆ KEA ನೋಟಿಫೈ ಮಾಡಬಹುದಾದಂತ FDA ಅಥವಾ SDA ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಇವುಗಳಿಗೆಲ್ಲ ಈ ರೀತಿ ಥೀಮ್ಸ್ ಗಳನ್ನ ಫೋಕಸ್ ಮಾಡ್ಕೊಂಡು ರಿವೈಸ್ ಮಾಡಬೇಕು. ಸೊ ಐ ವಿಲ್ ಕಮ್ ಅಪ್ ವಿತ್ ಆಸ್ ಸೂನ್ ಆಸ್ ಪಾಸಿಬಲ್. ಜಸ್ಟ್ ಡೂ ಕಮೆಂಟ್ ಅಂಡ್ show more love for this video. So ನಾನು I will come up with all these subjects ಇದೇ ರೀತಿ ಡಿಕೋಡ್ ಮಾಡ್ತೀನಿ. It will be very much useful and free resource in YouTube. So ಹಿಸ್ಟ್ರಿ, ಪಾಲಿಟಿ, ಎಕಾನಮಿ ಮತ್ತೆ ಕರೆಂಟ್ ಅಫೈರ್ಸ್ ಇವುಗಳನ್ನೆಲ್ಲ ಇದೇ ರೀತಿ ಡಿಕೋಡ್ ಮಾಡೋಣ. ಐ ವಿಲ್ ಕಮ್ ಅಪ್ ವಿತ್ ಫರ್ದರ್ ಸೀರೀಸ್ ಆನ್ ದಿಸ್ ಪೇಪರ್ ಅಂಡ್ ಉಳಿದಿದ್ದೆಲ್ಲ ಪೇಪರ್ಸ್ಗಳನ್ನು ಇದೇ ರೀತಿ ನಾನು ಡಿಸ್ಕಸ್ ಮಾಡ್ತೀನಿ. ಅಪ್ಕಮಿಂಗ್ ನಿಮ್ಗೆಲ್ಲ ಎಕ್ಸಾಮ್ಸ್ಗಳಿಗೂ ಡೆಫಿನೆಟ್ಲಿ ಯೂಸ್ ಆಗೇ ಆಗತ್ತೆ. Thank you, okay, for staying till last. Okay, thank you everyone. All the best. Okay, thank you and all the best.